ಲೋಕಸಭಾ ಅಖಾಡಕ್ಕೆ ಶಿರಹಟ್ಟಿಯ ದಿಂಗಾಲೇಶ್ವರ ಶ್ರೀಗಳು, ರಂಗೇರಿದ ಧಾರವಾಡ ಲೋಕಸಭಾ ಅಖಾಡ. ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಬೇಕೆಂಬ ಹಠ ತೊಟ್ಟ ದಿಂಗಾಲೇಶ್ವರ ಶ್ರೀಗಳ ಬೆನ್ನಿಗೆ ನಿಂತ ಅಪಾರ ಭಕ್ತಸ್ತವ. ದಿಂಗಾಲೇಶ್ವರ ನಡೆ, ಜೋಶಿ ಸೋಲಿಸುವ ಕಡೆ. ಜಗದ್ಗುರು ಬಸವೇಶ್ವರರನ್ನ, ಬಸವಾದೀಶ್ವರರನ್ನ, ನಾಗರ ಕುಮಾರ ಮಹಾಶಿವಲಿಂಗಗಳನ್ನು, ಧಾರವಾಡ ನಗರ ಮಟ್ಟದ ಪೂಜ್ಯರನ್ನು ಸ್ಮರಣೆ ಮಾಡಿ ಈ ಒಂದು ಧಾರವಾಡ ಭಕ್ತರ ಸಭೆಯ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಗೌರವಾನ್ವಿತ ಹಿರಿಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಬೇರೆ ಬೇರೆ ಊರುಗಳಿಂದ ಹುಬ್ಬಳ್ಳಿ ಧಾರವಾಡ ನಗರದಿಂದ ಬಂದಿರುವಂತಹ ಎಲ್ಲ ನಮ್ಮ ಅಭಿಮಾನಿ ಸಜ್ಜನರು, ಮಹಾಜನಗಳೇ, ಮಾತೆ ಮತ್ತು ನಮ್ಮ ನಿಲುವಿನ ಎಲ್ಲ ಮಾಹಿತಿಯನ್ನು ರಾಜ್ಯದ ರಾಷ್ಟ್ರದ ಉದ್ದಕ್ಕೂ ಪಸರಿಸ್ತಾ ಬಂದಿರತಕ್ಕಂತಹ ಎಲ್ಲ ಆತ್ಮೀಯ ಮಾಧ್ಯಮಗಳು, ವ್ಯವಸ್ಥಾಪಕರು, ಈಗಾಗಲೇ ಒಂದು ಮಠಾಧಿಪತಿಗಳ ಸಭೆಯನ್ನು ಮತ್ತು 2 ಸುದ್ದಿಗೋಷ್ಠಿಗಳನ್ನು ನಾವು ಮಾಡಿ ನಮ್ಮ ನಿಲುವನ್ನು ಪ್ರಕಟಿಸಿದ್ದೇವೆ. ಬಹುಶಃ ಈ ನಿಲುವಿನ ವಿಚಾರ ಅದು ಎಲ್ಲಿಯವರೆಗೆ ಮುಟ್ಟಿದೆ ಅನ್ನೋ ಮಾಹಿತಿ ನಮಗೆ ಬಂದಿದೆ ಅಂದ್ರೆ ಕೇಂದ್ರದವರೆಗೆ ಮುಟ್ಟುವ ಮಾಹಿತಿ ನಮಗೆ ಮುಟ್ಟಿದೆ. ನಮ್ಮ ನಿಲುವನ್ನ ರಾಷ್ಟ್ರದುದ್ದಕ್ಕೂ ಮುಟ್ಟಿಸಿದವರು ಯಾರು ಅಂತಂದ್ರೆ ಮಾಧ್ಯಮದವರು. ಅವ್ರನ್ನ ನಾವು ತುಂಬ ಹೃದಯದಿಂದ ಮೌಲ್ಯವಾಗಿ ಯಾವುದೇ ವಿಚಾರಗಳು ಸರಿಯೋ ತಪ್ಪೋ ಅದನ್ನ ನೋಡುವುದು ಮತ್ತು ಓದುವುದು ನಿರ್ಣಯವನ್ನು ಮಾಡ್ತಾರೆ. ಆದರೆ ಸುದ್ದಿ ಮುಗಿಸೋ ಕೆಲಸ ಏನೈತಲ್ಲ ವರದಿಗಾರರು, ಆ ಕೆಲಸವನ್ನು ಅವರು ಮಾಡಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನ ನೆರವೇರಿದ್ದಕ್ಕಾಗಿ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಬಹುಶಃ ನಾವು ಇದು ಮೊದಲನೇ ಹೋರಾಟವನ್ನು ಮಾಡಿಲ್ಲ. ನಾನು ತಮ್ಗೆ ಹೇಳೋದು ಅಂತಂದ್ರೆ, ನಾನು 5 ವರ್ಷದ ಮಗುವಿದ್ದಾಗ ನನ್ನ ಮೊದಲನೇ ಹೋರಾಟ ಪ್ರಾರಂಭ ಆಗಿದ್ದು ನಮ್ಮ ತಾಯಿ ಕೂಡ. ಅಂದ್ರೆ ಮೊದಲನೇ ಹೋರಾಟ ಮನೆಯೊಳಗೆ ಪ್ರಾರಂಭ ಆಯಿತು, 2ನೇ ಹೋರಾಟ ಓಣ್ಯಾಗ ಪ್ರಾರಂಭ ಆಯಿತು. ನನ್ನ ಹೋರಾಟದ ಪರಿಣಾಮ ನಾನು 10 ವರ್ಷದ ಮಗುವಿದ್ದಾಗ ಊರು ಬಿಟ್ಟು ಸನ್ಯಾಸಿ ಆಗಲಿಕ್ಕೆ ಕಾರಣ. 10 ವರ್ಷದ ಹುಡುಗನಿಗೆ ಏನೂ ಗೊತ್ತಿರುವುದಿಲ್ಲ ಅಂತ ನೀವು ತಿಳ್ಕೊಂಡಿರ್ತೀರಿ. ಆದ್ರೆ ನಾನು ಮನೆ ಬಿಟ್ಟಾಗ ನನ್ನ ವಯಸ್ಸು 10 ವರ್ಷ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅಲ್ಲಿಂದ ಇವತ್ತಿನವರೆಗೆ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೇನೆ. ನಿಮಗೆಲ್ಲ ಗೊತ್ತು, ಯಾವುದೇ ಒಂದು ಸರ್ಕಾರವನ್ನ ಎತ್ತಿ ಹಿಡಿಯುವಂತದ್ದಾಗಲಿ, ಯಾವುದೇ ಒಂದು ಸರ್ಕಾರವನ್ನ ಬೀಳಿಸುವುದಾಗಲಿ ನಮ್ಮ ಉದ್ದೇಶ ಅಲ್ಲ ಅನ್ನೋದನ್ನ, ಯಾವುದೇ ಒಂದು ಸಂಘ ಸಂಸ್ಥೆಯ ಯಾವುದೇ ಒಂದು ವ್ಯಕ್ತಿಯ ಹಿತಕ್ಕಾಗಿ ನಾವು ಹೋರಾಟ ಮಾಡಿದವರಲ್ಲ. ಸಮಗ್ರ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಹೋರಾಟವನ್ನು ನಾವು ಮಾಡಿದ್ದೇವೆ.
ಅದಕ್ಕೆ ಉದಾಹರಣೆ ಅಂತಂದ್ರೆ 99 ಒಳಪಂಗಡಗಳನ್ನು ಒಳಗೊಂಡಿರ್ತಕ್ಕಂತಹ ವೀರಶೈವ ಲಿಂಗಾಯತ ಹೋರಾಟ ಅಂತ ಹೇಳಿ ರಾಜ್ಯದಲ್ಲಿ ಬಹುದೊಡ್ಡ ಹೋರಾಟ ಇದೆ. ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅನ್ನುವಾಗ ಇಲ್ಲ ಅವರು ಎಲ್ಲರೂ ಒಂದು ಅಂತಕ್ಕಂಥ ಹೋರಾಟದಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸಿದ್ದೆ. ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವತ್ತು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವನ್ನು ಮಾಡಿದ್ವಿ. ಯಾರು ಲಿಂಗಾಯತ ಮತ್ತು ವೀರಶೈವರನ್ನು ವಿಭಜನೆ ಮಾಡಲಿಕ್ಕೆ ನಿಂತಿದ್ರು, ಅವರು ಮಠಾಧಿಪತಿಗಳು, ಸಾಹಿತಿಗಳು ಯಾರೇ ಇದ್ರು ಕೂಡ ಅವರ ವಿರುದ್ಧ ನಾವು ನಿಂತಿದ್ವಿ. ಯಾಕೆ ಅಂತಂದ್ರೆ ಕೂಡಿ ಬಾಳುವಿಕೆ ಹೊರತಾಗಿ ಒಡೆದ ಬಾಳೆ ಮಾಡಬಾರದು ಅಂತಕ್ಕಂಥ ನಿಲುವು ನಮ್ಮದು. ಎಲ್ಲಾ ಸಮಾಜಗಳು ಒಂದಾಗಬೇಕು. ಬಸವಣ್ಣನವರ ಪರಿಕಲ್ಪನೆ ಅಂದ್ರೆ ಜಾತಿ ಪ್ರಧಾನವಾದ ಸಾಮ್ರಾಜ್ಯ ನಿರ್ಮಾಣ ಆಗಬಾರದು, ನೀತಿ ಪ್ರಧಾನವಾದ ಸಾಮ್ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಬಸವಣ್ಣನವರ ಕಲ್ಪನೆ ಆಗಿರುವುದರಿಂದ ಆ ಬಸವಣ್ಣನವರ ತತ್ವ ಪ್ರಚಾರಗಳನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕಾದ್ರೆ ಎಲ್ಲರೂ ಕೂಡಿ ಬಾಳೆ ಮಾಡಬೇಕು. ಅನುಭವ ಮಂಟಪ ನಮಗೆ ಮಾದರಿ. ಅಲ್ಲಿ ದಲಿತ ಇರಲಿಲ್ಲ, ಅಲ್ಲಿ ಮೇಲ್ವರ್ಗ ಇರಲಿಲ್ಲ, ಅಲ್ಲಿ ಸ್ತ್ರೀ ಮತ್ತು ಪುರುಷ ಇರಲಿಲ್ಲ, ಅಲ್ಲಿ ಎಲ್ಲರೂ ಸಮಾನತೆಯಿಂದ ಕೂಡಿತ್ತು ಅಂತಕ್ಕಂಥ ಆ ಕಲ್ಪನೆಯಿಂದ ನಾವು ಬದುಕಬೇಕಾಗಿರ್ತಕ್ಕಂಥವರು. ಹಾಗಾಗಿ ಅವತ್ತಿನ ದಿವಸ ನಾವು ಯಾರ ವಿರುದ್ಧ ಹೋರಾಟ ಮಾಡಿದ್ವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನು ಮಾಡಿದ್ವಿ. ಅದರ ನಂತರದಲ್ಲಿ ಯಡಿಯೂರಪ್ಪನವರನ್ನು ತಲೆಗಿಳಿಸಬೇಕಾದ್ರೆ ಕಾರಣವಿಲ್ಲದೆ ತಲೆಗಿಳಿಸ್ತಕ್ಕಂಥದ್ದು ತಪ್ಪು. ಒಬ್ಬ ಹಿರಿಯ ನಾಯಕನಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ನಾನು ಮತ್ತೆ ಹೋರಾಟಕ್ಕೆ ಬಂದೆ. ಅವತ್ತ ಬಿಜೆಪಿ ಹೈಕಮಾಂಡಿನ ವಿರುದ್ಧ ನಾನು ಹೋರಾಟಕ್ಕೆ ನಿಂತುಕೊಂಡೆ. ಆ ಕಾರಣಕ್ಕಾಗಿ ಬೆಂಗಳೂರು ಅರಮನೆಯ ಒಂದು ಮೈದಾನದಲ್ಲಿ 500 ಜನ ಮಠಾಧಿಪತಿಗಳನ್ನು ಸೇರಿಸಿ ನಾನು ಹೋರಾಟ ಮಾಡಿದ್ದನ್ನ ನಾನು ನೆನಪು ಮಾಡಿಕೊಡ್ತೇನೆ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೇನೆ. 80% ಅಂತಕ್ಕಂಥ ಹಾವಳಿದೆ, ಅದ್ರ ವಿರುದ್ಧ ನಾನು ಹೋರಾಟವನ್ನು ಮಾಡಿ ಅದು ರಾಷ್ಟ್ರದುದ್ದಕ್ಕೂ ಅದರ ಬಿಸಿ ಕಟ್ಟುವ ಹಾಗೆ ಮಾಡಿದ್ದೇನೆ. ಮಠಗಳ ಪರವಾಗಿ ಹೋರಾಟ ಮಾಡಿದ್ದೇನೆ, ಸಮಾಜಗಳ ಪರವಾಗಿ ಹೋರಾಟ ಮಾಡಿದ್ದೇನೆ. ನನ್ನ ಹೋರಾಟದ ಹಿಂದೆ ಯಾವುದೇ ಉದ್ದೇಶಗಳು ಇಲ್ಲ ಅನ್ನೋದನ್ನ ಆತ್ಮಸಾಕ್ಷಿಯಿಂದ ಮತ್ತು ದೇವರ ಸಾಕ್ಷಿಯಿಂದ ನಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ. ಯಾವ ಉದ್ದೇಶಗಳು ಇಲ್ಲ. ಬಹಳ ಜನ ಅದಕ್ಕೆ ನಾನಾ ತರದ ಬಣ್ಣಗಳನ್ನು ಕಟ್ತಾರೆ. ಆದ್ರೆ ಈ ಹೋರಾಟದ ಹಿಂದೆ ಅವ್ರು ಇರಬಹುದು, ಇವ್ರು ಇರಬಹುದು, ಹಾಗಿರಬಹುದು, ಹೀಗಿರಬಹುದು ಅಂತಕ್ಕಂತಹ ಸುದ್ದಿಗಳನ್ನು ಹರಿಬಿಟ್ಟು ನಮ್ಮ ಹೋರಾಟದ ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ಬಹುಸಂಖ್ಯಾತರು ಮಾಡಿದ್ದಾರೆ. ಆದ್ರೆ ಜನಗಳ ದಿಕ್ಕು ತಪ್ಪಿರಬಹುದೇ ಹೊರತಾಗಿ ನಾನು ಮಾತ್ರ ಎಂದೂ ದಿಕ್ಕು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾ ಎಂದೂ ದಿಕ್ಕು ತಪ್ಪಿಲ್ಲ, ತಪ್ಪೋದು ಇಲ್ಲ. ಯಾವುದು ನ್ಯಾಯ, ಯಾವುದು ಅನ್ಯಾಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಈಗ ನಾನು ಎದುರುಗೊಂಡಿರ್ತಕ್ಕಂತಹ ವಿಚಾರ ಸನ್ಮಾನ್ಯ ಕೇಂದ್ರ ಸಚಿವರ ವಿಚಾರವನ್ನು ನಾನು ಎದುರುಗೊಂಡಿದ್ದೇನೆ. ಮನೆ ದಿವಸ ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ 3000 ಮಠದಲ್ಲಿ ಮಠಾಧಿಪತಿಗಳ ಸಭೆಯನ್ನು ಕರೆದಂತ ಸಂದರ್ಭಗಳು ನಾನು ಮಾತನ್ನ ಹೇಳಿದ್ದೆ. ರಾಜಕಾರಣಿಗಳು ತಿಳಿದು ಬಾಳ್ವೆ ಮಾಡಲಿಕ್ಕೆ ಹೊರತಾಗಿ ಇನ್ನೊಬ್ಬರನ್ನ ತುಳಿದು ಬಾಳ್ವೆ ಮಾಡಬಾರದು ಅಂತಕ್ಕಂತಹ ಒಂದು ವಿಚಾರವನ್ನು ನಾನು ಹೇಳಿದೆ. ಒಬ್ಬರನ್ನ ತುಳಿದು ಒಬ್ಬರನ್ನ ಎತ್ತುವಂತಹ ಕೆಲಸ ರಾಜ ಮಹಾರಾಜರು ಮಾಡ್ತಾ ಇದ್ರು. ಅದು ಆಗಬಾರದು ಅಂತ ಹುಟ್ಟುಕೊಂಡಿದ್ದೆ ಇದು ಯಾವ ವ್ಯವಸ್ಥೆ? ಪ್ರಜಾಸತ್ತಾತ್ಮಕ ವ್ಯವಸ್ಥೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ ಮಹಾರಾಜರ ಆಡಳಿತ ಬಂತು ಅಂತಂದ್ರೆ ಇದು ಪ್ರಜಾರಾಜ್ಯ ಆಗಿ ಉಳಿಯೋದಿಲ್ಲ ಅಂತಕ್ಕಂತಹ ಒಂದು ಸಿದ್ಧಾಂತ ನಮ್ದಾಗಿರೋದ್ರಿಂದ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಕೆಲವು ವಿಚಾರಗಳನ್ನ ಸಮಾಜದ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ವಿ. ನಾನು ಹೇಳ್ತಿದ್ದೇನೆ, ಉದಾಹರಣೆಗಾಗಿ ಒಬ್ಬ ಶಾಸಕರನ್ನ ಆ ಪಕ್ಷದ ಶಾಸಕ ಅಂತ ಎಲ್ಲೂ ಕೂಡ ತಾಲೂಕಿನಲ್ಲಿ ಅಂತಿರುವುದಿಲ್ಲ. ಆ ತಾಲೂಕಿನ ಹೆಸರನ್ನು ಹೇಳಿ ಈ ತಾಲೂಕಿನ ಶಾಸಕರಾಗಿರ್ತಕ್ಕಂತಹ ಇವರಿಗೆ ಅಂತ ಒಂದು ಏನೋ ಹೆಸರು ಹೇಳ್ತಿರ್ತಾರೆ. ಆ ತಾಲೂಕಿನೊಳಗೆ ಎಷ್ಟು ಪಕ್ಷಗಳು ಬರ್ತವೆ, ಎಷ್ಟು ಜಾತಿಗಳು ಬರ್ತವೆ,
ಎಷ್ಟು ವರ್ಗದ ಮಠ ಮಂದಿರ ದೇವಾಲಯಗಳು ಬರ್ತವೆ. ಇಡೀ ತಾಲೂಕಿಗೆ ಬರತಕ್ಕಂತಹ ಎಲ್ಲ ಜನಗಳ ಎಲ್ಲ ವ್ಯವಸ್ಥೆಯ ಪ್ರತಿನಿಧಿಯಾಗಿ ಅವ ಇರ್ತಾನೆ. ಯಾವಾಗ? ಚುನಾವಣೆಯ ನಂತರದಲ್ಲಿ, ಗೆದ್ದು ಬಂದ ನಂತರದಲ್ಲಿ. ಅವ ಗೆದ್ದು ಬಂದ ನಂತರದಲ್ಲಿ ಜಾತಿ ಮಾಡಲಿಕ್ಕೆ ಹತ್ತಿದ ಅಂತಂದ್ರೆ ಅವ ಪ್ರಜಾಪ್ರತಿನಿಧಿಯಾಗಿ ಉಳಿಯೋದಿಲ್ಲ, ಒಂದು ಜಾತಿಯ ಪ್ರತಿನಿಧಿಯಾಗಿ ಉಳ್ಕೊಂಡ್ಬಿಡ್ತಾನೆ, ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಿಬಿಡ್ತಾನೆ ಅಂತಕ್ಕಂಥದ್ದು ನಮ್ಮ ವಿಚಾರ. ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಇವರೆಲ್ಲ ದೇಶದ ಸಂವಿಧಾನ ಹೇಗಿದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಒಬ್ಬ ಜನಪ್ರತಿನಿಧಿಯ ಕರ್ತವ್ಯಗಳೇನು, ಆತನ ದಿನಚರಿ ಹೇಗಿರಬೇಕು, ಆತನ ನಡೆವಳಿ ಹೇಗಿರಬೇಕು ಅನ್ನೋದನ್ನ ತಿಳ್ಕೋಬೇಕಾಗ್ತದೆ. ಅದರ ಅರಿವು ಸಾಮಾನ್ಯ ಜನರಿಗೆ ಇರ್ಲಿಕ್ಕಿಲ್ಲ, ಆದ್ರೆ ಆ ಜಾಗದಲ್ಲಿ ಕುಳಿತಿರ್ತಕ್ಕಂಥವರಿಗೆ ಅದರ ಅರಿವು ಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವೆಲ್ಲ ಗಮನಿಸ್ಬೇಕು. ನಾನು ಇವತ್ತಿನ ದಿವಸ ಒಂದು ಮಾತನ್ನ ಹೇಳಿದ್ದೆ ನಮ್ಮ ಎಲ್ಲ ಜನರಿಗೆ, ಮಾಲಿ ಎಷ್ಟು ತರಬೇಕ್ರಿ ಅಂತ ಒಂದು ಮಾತನ್ನ ಕೇಳಿದ್ರು. ಈ ಸಮಾಚಾರ ಆದಾಗ ಕೂಡ ಮಾಲಿ ಹಾಕೋ ಒಂದು ಸಂಸ್ಕೃತಿ ಐತೆ ನಮ್ಮಲ್ಲಿ. ಆ ಮಾಲಿ ಹಾಕಕ್ಕೆ ಒಂದು ತಾಸು ಟೈಮ್ ಹಾಳು ಮಾಡಿಬಿಡ್ತೀವಿ ನಾವು. ನಾನು ಅವ್ರಿಗೆ ಹೇಳಿದೆ, ಧಾರವಾಡದ ಭಕ್ತರ ಸಭೆಯಲ್ಲಿ ನಾನೊಂದು ನಿರ್ಧಾರವನ್ನು ತೆಗೆದುಕೊಳ್ತೇನೆ. ನ್ಯಾಯ ಸಿಗುವವರೆಗೆ ನಾನು ಇನ್ನು ಮೇಲೆ ಕೊರಳಿಗೆ ಮಾಲೆಯನ್ನು ಹಾಕಿಕೊಳ್ಳುವುದಿಲ್ಲ. ಯಾರೂ ಕೂಡ ಮಾಲೆಗಳನ್ನ ಹಾಕುವುದನ್ನ ನಿಲ್ಲಿಸಬೇಕು. ಆದ್ರೆ ನಾ ಕಾರ್ಯಗಳು ಒಂದು ಹಾಕಿಬಿಟ್ವಿ, ಆದ್ರೆ ಹೇಳುವ ಪೂರ್ವದಲ್ಲಿ ಅದನ್ನು ತಿರಸ್ಕಾರ ಮಾಡಬಾರದು ಅಂತ ಹೇಳಿ ನಾನು ಆ ಮಾಲೆಯನ್ನು ತಿರಸ್ಕಾರ ಮಾಡಿಲ್ಲ. ತಾವು ಹೂವಿನ ಹಾಸಿಗೆಯನ್ನು ಹಾಸಿ ಒಂದು ಮಾಲೆಯನ್ನು ಹಾಕಿ ಕರ್ಕೊಂಡ್ರಿ. ಬಹುಶಃ ನಮ್ಮಲ್ಲಿ ಸಂಸ್ಕೃತಿ ಅದು, ಮಠಾಧಿಪತಿಗಳೆಲ್ಲ ಬರಮಾಡಿಕೊಳ್ಳುವ ಸಂಸ್ಕೃತಿ, ಹಾಗೂ ಬರಮಾಡಿಕೊಂಡು ಹೇಳ್ಕೊಂಡು ನಾ ಮಾಲೆಯನ್ನು ಹಾಕಿಕೊಂಡೆ. ಇಲ್ಲಿ ಯಾರಿಗೂ ಕೂಡ ಮಾಲಾರ್ಪಣೆ ವೇದಿಕೆ ಮೇಲೆ ಮಾಡಿಸಲಿಲ್ಲ. ಅದಕ್ಕೆ ಕಾರಣ ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗುವವರೆಗೆ ನಾನಿರುವ ವೇದಿಕೆಯಲ್ಲಿ ಮಾಲಾರ್ಪಣೆಯನ್ನು ನಿಷೇಧ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ. ಎರಡು ಕಾರಣ, ಒಂದು ಏನಾದರೂ ದೃಢ ಸಂಕಲ್ಪವನ್ನ ಮಾಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತಿನ ವೇದಿಕೆಯಲ್ಲಿ ನಮ್ಮ ಹೋರಾಟ ಗೆಲುವಿನಂತ ಸಾಗುವವರೆಗೆ ಮೊದಲನೇದಾಗಿ ಮಾಲೆಯ ನಿಷೇಧವನ್ನು ನಾವು ಮಾಡಿದ್ದೇವೆ. ಇನ್ನೊಂದರ ಲಾಭ ಏನು ಅಂತಂದ್ರೆ, ಮಾಲಾರ್ಪಣೆನೇ ಇಲ್ಲ ಅಂತಂದ್ರೆ ಆ ಊರಾಗ ಸಮಸ್ಯೆನೇ ಇಲ್ಲ. ಹಾಕಿಸ್ಕೊಳ್ಳವ ಹಾಕವ ಇವು ಎರಡರ ನಡುವೆ ಊರಾಗ ಕಾರ್ಯಕ್ರಮಗಳು ಕೆಟ್ಟು ಹೋಗಿದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಈ ಸಭೆಯಲ್ಲಿ ಮೊದಲನೇ ಘೋಷಣೆ ಅಂದ್ರೆ, ನಾವು ಏನನ್ನ ಹೋರಾಟವಾಗಿ ವಿಷಯವಾಗಿ ತಗೊಂಡೋಗ್ತೇವೆ ಆ ವಿಚಾರ ಗುರಿ ಮುಟ್ಟುವವರೆಗೆ ಮಾಲಾರ್ಪಣೆಯನ್ನ ನಾನು ಮಾತ್ರ ಮಾಡಿಸಿಕೊಳ್ಳೋದಿಲ್ಲ. ಇನ್ನು ಮೇಲೆ ರಾಜ್ಯದೊಳಗ ಯಾರೂ ಕೂಡ ಈ ಗುರಿ ಮುಟ್ಟುವವರಿಗೆ ಮಾಲಾರ್ಪಣೆಯನ್ನ ಮಾಡಬಾರದು ಅನ್ನುವಂತಹ ಒಂದು ವಿಚಾರವನ್ನ ಸಾರ್ವಜನಿಕರಿಗೆ ಈ ಸಭೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಆಗಿ ಮಾಲಾರ್ಪಣೆ ಮಾಡುವುದು ಒಂದು ವೇಳೆ ಗುರಿ ಮುಟ್ಟಿದ್ರೆ ಅಂತಂದ್ರೆ, ಆ ಗುರಿಗೆ ಸಹಕಾರ ಮಾಡಿದ ಧಾರವಾಡ ಜಿಲ್ಲೆಯ ಎಲ್ಲ ಮತದಾರರಿಗೆ ಮಾಲಾರ್ಪಣೆ ಆಗಲಿಕ್ಕೆ ಹೊರತಾಗಿ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಮಾಲಾರ್ಪಣೆ ಆಗಬಾರದು ಅಂತಕ್ಕಂಥದ್ದು ನನ್ನ ವಿಚಾರ. ಅದರ ನಂತರದಲ್ಲಿ ಇನ್ನೊಂದನ್ನ ತಮಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವುದೇ ಪಕ್ಷದ ಅಭಿಮಾನಿನೂ ಅಲ್ಲ, ವಿರೋಧಿನೂ ಅಲ್ಲ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ಇದೆ. ಯಾವುದೇ ಒಂದು ಜಾತಿಯ ಪರವಾದ ಸ್ವಾಮಿನೂ ಕೂಡ ನಾನಲ್ಲ. ಯಾಕಂತಂದ್ರೆ ನಾನು ಬಾಳೆಹೊಸೂರು ಮಠದಲ್ಲಿ ಇದ್ದಾಗೂ ಕೂಡ ಜಾತಿ ಗೊತ್ತಿಲ್ಲ ನನಗೆ. ಅದರ ನಂತರದಲ್ಲಿ ಸಿರಹಟ್ಟಿ ಮಠಕ್ಕೆ ಬಂದ ಮೇಲೆ ಅಂತೂ ಅದು ಭಾವೈಕ್ಯತ ಪೀಠ ಆಗಿರೋದ್ರಿಂದ ಅಲ್ಲಿ ಯಾವುದೇ ಜಾತಿಗೆ ಅವಕಾಶ ಇಲ್ಲ. ಮಾನವರಿಗೆ, ಸಮಗ್ರ ಮಾನವರಿಗೆ ಅವಕಾಶ ನಮ್ಮ ಮಠದಲ್ಲಿ ಇರೋದ್ರಿಂದ ನಾನು ಜಾತಿ ಮತ್ತು ಪಕ್ಷವನ್ನ ಎಲ್ಲೂ ಕೂಡ ತಲೆಯಲ್ಲಿ ಇಟ್ಟುಕೊಂಡಿಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾಪಡ್ತೇನೆ. ಯಾಕಂತಂದ್ರೆ ಆ ಪಕ್ಷದವರು ಹಂಚಿರ್ಬೇಕು, ಈ ಪಕ್ಷದವರು ಹಂಚಿರ್ಬೇಕು ಸ್ವಾಮಿಗಳು ಹೋರಾಟಕ್ಕಂತ ಹೇಳಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿರೋದ್ರಿಂದ ಈ ಮಾತನ್ನ ಹೇಳ್ತೇನೆ. ಜಾತಿ ಪರವಾದ, ಪಕ್ಷದ ಪರವಾದ ಹೋರಾಟ ನಮ್ದಲ್ಲ. ಒಬ್ಬ ವ್ಯಕ್ತಿಯ ನಡೆಯ ವಿರುದ್ಧ ನಮ್ಮ ಹೋರಾಟ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇನೆ ಅಂತಕ್ಕಂಥದ್ದು. ಜೋಶಿಯವರನ್ನ ನಾವು ಕೂಡ ಬಹಳ ಪ್ರೀತಿ ಮಾಡಿದ್ದೀವಿ, ಪ್ರೀತಿ ಮಾಡಿದ್ದೀವಿ ಅಂತ ನಮ್ಗೆ ಈಗ ಅನಿಸಿದೆ. ನಾವು ಕೆಲವು ಸಾರಿ ಹಂಗೆ ಮಾಡಿಬಿಡ್ತೀವಿ.
ವ್ಯಕ್ತಿತ್ವ ನಮಗೆ ಗೊತ್ತಿರೋದಕ್ಕೆ ನಾವು ಸಹಜವಾಗಿ ಪ್ರೀತಿ ಮಾಡಿಬಿಡ್ತೀವಿ. ನಾವು ಕೂಡ ಈ ನಾಡಿನ ಜನ ಅವರನ್ನು ಪ್ರೀತಿ ಮಾಡಿದ ಹಾಗೆ ನಾವು ಕೂಡ ಪ್ರೀತಿ ಮಾಡಿದ್ದೀವಿ. ಆ ಪ್ರೀತಿ ಮಾಡಿದ ನಂತರದಲ್ಲಿ ಬಹಳಷ್ಟು ತಿಳುವಳಿಕೆಯನ್ನು ನಾವು ಹೇಳಿದ್ದೀವಿ. ಆದರೆ ಯಾವ ತಿಳುವಳಿಕೆಗಳು ಕೂಡ ಕಾರ್ಯಕರ್ತರ ಮೂಲಕ ಹೇಳಿಸಿದಾಗ, ಅವರಿಗೂ ಕೂಡ ಸೂಚನೆಯನ್ನು ನೇರವಾಗಿ ಕೊಟ್ಟಾಗ, ಆ ವಿಚಾರಗಳಿಗೆ ಬೆಲೆ ಸಿಗದೇ ಇದ್ದಾಗ ನಾವು ನಮ್ಮ ಹೋರಾಟವನ್ನ ಘೋಷಣೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇನ್ನೊಂದು ಅಂತಂದ್ರೆ ಏನಾಯಿತು, ಧಾರವಾಡ ಜಿಲ್ಲೆಯಲ್ಲಿ 20 ವರ್ಷ ಅಂತಂದ್ರೆ ಜೋಶಿಯವರನ್ನ ಸಮಾಜಗಳು ಗೆಲ್ಲಿಸಿದ್ರು. ಆದ್ರೆ ಸೋತಿದ್ದೆ ಅಂದ್ರೆ ಯಾರ ಗೆಲ್ಲಿಸಿದ್ರ ಅವರು ಸೋತರು, ಯಾರು ಗೆದ್ರಲ್ಲ ಅವರು ಒಬ್ಬರೇ ಗೆದ್ದರು ಅಂತಕ್ಕಂಥದ್ದು ನಮ್ಮ ಭಾವನೆಯಾಗಿದೆ. ಇದು ಆಗಬಾರದು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟವಾದ ನಿಲುವಾಗಿತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಹೋರಾಟಕ್ಕೆ ನನಗೆ ಸ್ಫೂರ್ತಿ ಯಾರು ಅಂತಂದ್ರೆ ಮೊದಲನೇದಾಗಿ ಬಸವಣ್ಣನವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತೇನೆ ಅಂತಕ್ಕಂಥದ್ದು. ತಮಗೊಂದು ಹೇಳೋದು ಅಂತಂದ್ರೆ, ಯಾಕೆ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ಬಂದ್ವಿ, ಕೇಂದ್ರ ಸಚಿವರ ವಿರುದ್ಧ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವರ ವಿರುದ್ಧ ನಾವು ಯಾಕೆ ಹೋರಾಟಕ್ಕೆ ಬಂದ್ವಿ ಅಂದ್ರೆ, ಉದಾಹರಣೆಗಾಗಿ ನಮ್ಮ ಭಾಗಕ್ಕೆ 3 ಜನ ಲಿಂಗಾಯತರನ್ನ ಇವರು ನಿನ್ನ MP ಮಾಡ್ತೀನಿ, ನಿಂಗೆ ಟಿಕೆಟ್ ಕೊಡಿಸ್ತೀನಿ ಹೋಗು ಅಂತ ಹೇಳಿ ನಾ ಹೆಸರು ಹೇಳಿಕ್ಕೆ ಇಚ್ಛಪಡ್ತೇನೆ. ಅದು ಸರಿಯೋ ತಪ್ಪು ಅದು ಸಮಾಜಕ್ಕೆ ಬಿಟ್ಟಿದ್ರು. ಡಾಕ್ಟರ್ ನಾಲ್ವಾಡ ಅಂತ ಹೇಳಿ ಪ್ರಸಿದ್ಧ ವೈದ್ಯರು, ಅವರು ಬೇರೆ ಒಂದು ಪಕ್ಷದಲ್ಲಿ 2 ಸರಿ ಪರಾಭವಗೊಂಡಿದ್ರು. ಅವರಿಗೆ ಆಮಿಷವನ್ನು ತೋರಿಸಿ ನನ್ನ ಹತ್ರ ಬಂದಲ್ಲಿ ಶಾಸಕ ಆಗ್ತಿದೆ ಅಂತ ಒಂದು ಮಾತನ್ನ ಹೇಳಿ ಇದೇ ಕೇಂದ್ರ ಸಚಿವರು ಒಬ್ಬ ಪ್ರಸಿದ್ಧ ವೈದ್ಯರನ್ನ ತಾವ ತೆಗೆದುಕೊಳ್ತಾರೆ, ತಮ್ಮ ಚುನಾವಣೆಗೆ ಅವರನ್ನು ಬಳಸಿಕೊಳ್ತಾರೆ. ಅದರ ನಂತರದಲ್ಲಿ ಅವರಿಗೆ ಆಮಿಷ ತೋರಿಸ್ತಾರೆ, ನಿನ್ನನ್ನ ಧಾರವಾಡ ಜಿಲ್ಲೆ MP ಮಾಡ್ತೀನಿ, ನೀನು ಹೋಗಿ ಪ್ರಚಾರ ಮಾಡುವುದು. ಅವರು ಕೋಟಿಗಟ್ಟಲೆ ಹಣವನ್ನ ಅಲ್ಲಿ ವರ್ಷದುದ್ದಕ್ಕೂ ಪ್ರಚಾರ ಮಾಡಿ ಕಳ್ಕೊಳ್ತಾರೆ. ನಾನು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಡಾಕ್ಟ್ರೆ ನಿಮ್ಗೆ ಯಾರು ಕಳಿಸ್ಯಾರಿ, ಕೇಂದ್ರ ಸಚಿವರು ಕಳಿಸಿದ್ದಾರೆ, ಜೋಶಿಯವರು ನಿಮಗೆ ಮೋಸ ಮಾಡ್ತಾರೆ, ಅವರನ್ನ ನಂಬಬೇಡ್ರಿ ಅಂತ ನಾನು ತಿಳಿಸಿ ಹೇಳಿದ್ದೆ. ಆದ್ರೆ ಅವ್ರು ನಾನು ನಂಬಲಿಲ್ಲ, ಅವ್ರನ್ನ ನಂಬಿದ್ರು. ಮುಂದೆ ನೀವು ಹೇಳ್ಬೇಕ ಅಂತ ಹೇಳಿದ್ರು. ನೀವು ಯಾರು ಮೊದಲು ತಿಳ್ಕೊಂಡು ಬಂದಿರಲ್ಲ, ಭಾರತದವರು ದುಃಖ ಅನುಭವಿಸಿದ ಮೇಲೆ ತಿಳ್ಕೊಳ್ಳೋರು ನಿಮ್ಮ ಮನೆಯವ್ರಾಗಂಗ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನೊಬ್ರು ಅಂಗಡಿಯವರು ಬಂದಿದ್ರು, ಅವ್ರಿಗೂ ಅದನ್ನೇ ಹೇಳಿದ್ರು. ಕಾಂತೇಶ್ ಅಂತ ಹೇಳಿ ಒಬ್ರು ಬಂದಿದ್ರು. ಆ ಕಾಂತೇಶ್ ಅವರಿಗೂ ಕೂಡ ನಾನು ಹೇಳಿದೆ, ನಿಮ್ಗೆ ಯಾರು ಕಳಿಸಾರ, ನಮ್ಮನ್ನ ಈಗ ನಾಯಕರೆಲ್ಲರೂ ಕೂಡಿ ಕಳಿಸಿದ್ದಾರೆ, ನಮ್ಮ ಹಿಂದೆ ಜೋಶಿಯವರು ಇದ್ದಾರೆ ಅಂತ ಮಾತು ನಾವು ಹೇಳಿದ್ರು. ನಾನು ಅವರ ತಂದೆಯವರಿಗೆ ಬಹಳ ಆತ್ಮೀಯನಾಗಿರೋದ್ರಿಂದ, ಈಶ್ವರಪ್ಪನವರಿಗೆ ನಾನು ಆತ್ಮೀಯನಾಗಿದ್ದರಿಂದ, ನೀನು ಇದರೊಳಗೆ ನಂಬಿಕೆ ಇರಬಾರ್ದಮ್ಮ, ನಿನಗೆ ಮೋಸ ಮಾಡ್ತಾರಂತ ನಾನು ಅದನ್ನು ಕೂಡ ಹೇಳಿದ್ದೆ. ನಮಗೆ ಮೋಸ ಆಗೋದ ಸ್ವಾಮೀಜಿ ಮಾತು ಕೊಟ್ಟಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ರು. ಅದರ ನಂತರದಲ್ಲಿ ಹಿರಿಯರಾಗಿರ್ತಕ್ಕಂಥ ಈಶ್ವರಪ್ಪನವರು ಮಾಧ್ಯಮದಲ್ಲಿ ನಾನು ಗಮನಿಸಿದ್ದನ್ನು ಹೇಳ್ತೇನೆ. ಇವರು ಹುಬ್ಬಳ್ಳಿ ಮನೆಗೆ ಬಂದು ಇವರು ಕಾಲಿಗೆ ಬಿದ್ದರು, ಮಗನ ಸಲುವಾಗಿ. ಇವರು ಕಾಲಿಗೆ ಬಿದ್ದರೂ ಕೂಡ, ಇವರಿಗೆ ಕೈ ಮುಗಿದ್ರು ಕೂಡ ಇವರು ಸತ್ಯವನ್ನು ಹೇಳಲಿಲ್ಲ. ಆಗ ಅವರಿಗೂ ಕೂಡ ಮೋಸವನ್ನ ಮಾಡಿದರು. ಯಾವ ರೀತಿ ಆಟ ಆಡ್ತಾರಂದ್ರೆ, ತಮಗೆ ಗೊತ್ತಿರಲಿ, ಅವರನ್ನ ನಂಬಿಸಿ ಮುಂದುವರಿಸಿ ಅವರಿಗೆ ಮೋಸ ಮಾಡಿ ಆ ಮೋಸದ ಪಾಠವನ್ನ ಬೇರೆಯವರಿಗೆ ಕಟ್ಟುವ ಕೆಲಸವನ್ನ ಇವರು ಮಾಡ್ತಾರೆ ಅನ್ನೋದ್ರ ಎರಡು ಮಾತೇ ಇಲ್ಲ ಅಂತ ಈಶ್ವರಪ್ಪನವ್ರನ್ನ ಅವರ ಮಗನನ್ನ ಕುಂದ್ರಿಸಿಕೊಂಡು ನಾನು ಲಿಖಿತವಾಗಿ ಬರೆದು ಕೊಡ್ತೇನೆ, ನೀವು ಮೋಸ ಮಾಡ್ತಾರೆ ಅಂತ ಹೇಳಿ ಲಿಖಿತವಾಗಿ ಬರೆದು ಕೊಡ್ತೇನೆ ಅಂದೆ. ಇಲ್ಲ ಸ್ವಾಮೀಜಿ, ನನ್ನನ್ನು ನಂಬ್ರಿ, ನಾನು ಸುಮ್ಮನೆ ನಂಬೋದಿಲ್ಲ, ನನಗೆ ಮಾತು ಕೊಟ್ಟಿದ್ದಾರೆ, ನನಗೆಲ್ಲ ನಾಯಕರು ನನ್ನ ಜೊತೆಗಿದ್ದಾರೆ ಎನ್ನುವಂತ ಮಾತನ್ನು ಹೇಳಿದಾಗ, ಆಗಲಿ ನಿಮ್ಮ ಹಣೆ ಬರ ಅಂತ ನಾ ಇಷ್ಟ ಹೇಳಿದೆ, ಬೇರೆ ಹೇಳಕ್ಕಾಗಲಿಲ್ಲ. ಬಹಳ ದುರಂತ ಅಂದ್ರೆ ಏನು ನಡೆದಿದೆ ರಾಜ್ಯದೊಳಗೆ ಒಂದು ಕಥೆ ಇತ್ತು ನಮ್ಮದೊಳಗ. 1 ಕೋಟಿ ಒಳಗಿನ ದಂಡೆಯನ್ನು ತಿಂದು ಹೊರಗಿನ ಹೋದಲ್ಲಿ ಮಾರಿ ಒರೆಸಿ ಹೋಗ್ಬಿಟ್ಟಿತ್ತಂತೆ. ಆದ್ರೆ ಮನೆ ಮಾಲಕರು ಬಂದು ಹಗ್ಗ ಕಟ್ಟಿಕೊಂಡು ಬಿದ್ದುಕೊಂಡಿರುವಂತಹ ಆ ಹೋತ ಏನಿತ್ತಲ್ಲ, ಅದರ ಬಾಯಿಗೆ ಒರೆಸಿದ ಬೆಣ್ಣೆ ನೋಡಿ ಒಳಗಿನ ಬೆಣ್ಣೆ ಹೋಗಿ ಇದೈತಿ ಅಂತ ಹೇಳಿ ಎಷ್ಟು ಬರೆದಿದ್ರು ಹೋತಕ್ಕಂತಂದ್ರೆ ಲ್ಯಾಕ್ಟರ್ ಬರೆದಿದ್ರು ಅಂತ. ಹಿಂದಿದ್ದು ಯಾವುದು ಕೋತಿ, ಮಾರಿ ಹೊಡಿಸಿಕೊಂಡಿದ್ದು ಯಾವುದು ಹೋತ. ಇದೊಂದು ನೀತಿ ಕತೆ ನಮ್ಮ ದೇಶದೊಳಗೆ. ಹಂಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಏನ್ ಬೇಕಾದ್ರೆ
ಈ ರಾಜ್ಯದೊಳಗೆಲ್ಲ ಪಾಪ ಕಾರ್ಯಗಳನ್ನು ಮಾಡಿ ಅದನ್ನ ಬೇರೆಯವರಿಗೆ ತೆರಿಗೆ ಕಟ್ಟುವಂತ ಕೆಲಸವನ್ನು ಇವರು ಮಾಡಿದ್ದಾರೆ. ಅದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತಕ್ಕಂಥದ್ದನ್ನ ಈ ನಾಡಿನ ಜನರಿಂದ ನಾನು ಹೇಳಬೇಕಾಗಿದೆ ಅನ್ನುವಂಥದ್ದು. ಹೀಗೆ ಬಹಳಷ್ಟು ವಿಚಾರಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ. ಕೇವಲ ಲಿಂಗಾಯತರಿಗೆ ಅಂತಲ್ಲ, ಈ ಭಾಗದ ಲಿಂಗಾಯತ ನಾಯಕರೆಲ್ಲ ನಾಶ ಆಗಿದ್ದಾರೆ. ಈ ಭಾಗದ ಚಂದ್ರಶೇಖರ್ ಗೋಕಾಕ್ ಅಂತಕ್ಕಂಥ ಒಬ್ಬ ದಲಿತರು ಅವರು ರಾಜಕೀಯವಾಗಿ ಅಧಪತನಗೊಂಡು, ಹಾಲಹಳ್ಳಿ ಯಡಿಯೂರಪ್ಪ ಹಾಲಹಳ್ಳಿ ಅಂತಕ್ಕಂಥವರು ಅಧಪತನಗೊಂಡು, ಹೀಗೆ ಬಹುಸಂಖ್ಯಾತರು ಇವರ ಹೊಡೆತಕ್ಕೆ ನುಚ್ಚು ನೂರಾಗಿದ್ದಾರೆ. ನಿಮಗೆ ಇನ್ನೂ ಒಂದು ಮಾತನ್ನು ಹೇಳೋದು ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾರಿ ಮಾತ್ರ ಶಾಸಕ MLC ಆಗಿರ್ಬೇಕೆ ಹೊರತಾಗಿ ಇವರು ಮುಂದೆ ಯಾರು ಬಹು ಅವಧಿಗಳವರೆಗೆ ಮುಂದುವರಿಬಾರದು ಅನ್ನುವಂತ ಮನಸ್ಥಿತಿ ಇವ್ರಾಗಿದೆ ಅಂತಕ್ಕಂಥದ್ದು. ಇವತ್ತು ಮಾತ್ರ ಯಾವಾಗಲೂ ಬಹುಮಟ್ಟದ ಲೀಡಿನಲ್ಲಿ ಆರಿಸಿ ಬರಬೇಕು, ಉಳಿದವರೆಲ್ಲ ಒಂದು ಎರಡು ಅವಧಿಗೆ ಅವರು ಸರ್ಕೊಂಡು ಹೋಗ್ಬಿಡ್ಬೇಕು ಅಂತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತು ಯಾರ್ಯಾರ ಪಕ್ಷಕ್ಕೆ ಕರ್ಕೊಂಡು ಬರ್ತಾರೆ, ಯಾರ್ಯಾರ ಪ್ರಚಾರ ಕಳಿಸಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಷ್ಟು ವ್ಯಕ್ತಿಗಳನ್ನ ಇವರು ನಾಶ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವು ಈ ಭಾಗದಲ್ಲಿ ನೋಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನೆನಪು ಮಾಡಿಕೊಡ್ತೇನೆ ಅಂತಕ್ಕಂಥದ್ದು ಬಹಳ ಗಮನಿಸಬೇಕಾಗಿರುವಂತಹ ವಿಚಾರ ಅಂತಂದ್ರೆ, ಇನ್ನೊಂದು ಮಾತನ್ನ ಹೇಳಿದ್ದೆ ನಾನು. ಯಾವ ರೀತಿ ಹಿಡಿತವನ್ನ ಸಾಧಿಸಿದ್ದಾರೆ ಇವರು ಅಂತಂದ್ರೆ, ವ್ಯವಸ್ಥೆಯ ಮೇಲೆ ಯಾವ ರೀತಿ ಹಿಡಿತ ಸಾಧಿಸಿದ್ದಾರೆ ಮೇಲೆ ಯಡಿಯೂರಪ್ಪನವರ ಪರವಾಗಿ ನಾನು ಅಂದ್ರೆ ಅವರು ಇಳಿಸಬಾರದು ಅನ್ನುವ ಹೋರಾಟವನ್ನು ಮಾಡ್ತಿರ್ಬೇಕಾದ್ರೆ ಅವರು ರಾಜೀನಾಮೆ ಕೊಟ್ಟ ಸಭೆಯಲ್ಲಿ ಕಣ್ಣೀರು ಹಾಕ್ತಾ ಇರೋದನ್ನ ತಾವು ಗಮನಿಸಿದ್ರಿ. ಇಡೀ ರಾಜ್ಯ ಗಮನಿಸಿದೆ, ರಾಷ್ಟ್ರ ಗಮನಿಸಿದೆ. ನಾನು ಇಲ್ಲದೆ ಹೇಳ್ತಾ ಇಲ್ಲ. ಆ ಕಣ್ಣೀರು ಹಾಕಿದ ನಂತರದಲ್ಲಿ ಅವರು ಕಣ್ಣೀರನ್ನು ಒರೆಸಿಕೊಂಡು ಏನ್ ಹೇಳ್ತಾರಂದ್ರೆ, ಇದು ನನ್ನ ದುಃಖದ ಕಣ್ಣೀರಲ್ಲ, ಇದು ನನ್ನ ಸಂತೋಷದ ಕಣ್ಣೀರು ಅಂತ ಹೇಳ್ಕೊಂಡ್ರು. ಅವಾಗ ನಾನು ಮಾಧ್ಯಮಗೋಷ್ಠಿಗೆ ಒಂದು ಮಾತನ್ನ ಹೇಳಿದೆ, ನಮ್ಮ ನಾಯಕರಿಗೆ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ ರಾಜ್ಯದೊಳಗಂದ್ರೆ ಆಳಲಿಕ್ಕೆಲ್ಲ ಅಳಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲದಂತ ಕೆಟ್ಟ ಪರಿಸ್ಥಿತಿ ಈ ರಾಜ್ಯದೊಳಗೆ ಬಂದಿದೆ ಅಂತಕ್ಕಂಥದ್ದನ್ನ ಅವತ್ತಿನ ದಿವಸ ಹೇಳಿದರೆ ಇವತ್ತಿನ ದಿವಸ ಭಕ್ತರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಾ ಪಡ್ತೀನಿ ಅಂತಕ್ಕಂಥದ್ದು. ಒಟ್ಟಾರೆ ನಿಮಗೆಲ್ಲ ಒಂದು ಗೊತ್ತು, ಅದು ಯಾವುದು ಅಂತಂದ್ರೆ, ಇನ್ನೂ ಒಂದು ಕಡೆಗೆ ನಮ್ಮ ಸಮಾಜದವರು ಬೇರೆ ಸಮಾಜದವರು ಅಂತ ಇಲ್ಲ, ಎಲ್ಲ ಸಮಾಜದವ್ರನ್ನ ಯಾವುದೇ ಒಬ್ಬ ವ್ಯಕ್ತಿಯ ನಾಶಕ್ಕೆ, ಅಪಪ್ರಚಾರಕ್ಕೆ ಒದಗಲಿಕ್ಕೆ ಇವರು ಹಚ್ತಾರೆ. ನಾನು ಹೆಸರು ಹೇಳಲಿಕ್ಕೆ ಇಚ್ಛಾ ಪಡೋದಿಲ್ಲ. ಯಾರು 15 ವರ್ಷಗಳ ಹಿಂದೆ ಕೇಂದ್ರ ಮಂತ್ರಿ ಆಗಿದ್ರಲ್ಲ, 15 ವರ್ಷಗಳ ಹಿಂದೆ ಕೇಂದ್ರ ಮಂತ್ರಿ ಆಗಿದ್ರಲ್ಲ, ಇವತ್ತಿನ ದಿವಸ ಅವರು ಶಾಸಕರು. ಅವ್ರ ಪರಿಸ್ಥಿತಿ ಎಲ್ಲಿ ಬಂದಬೇಕಪ್ಪ ಅಂತಂದ್ರೆ, ಇವ್ರು ಹೇಳಿ ಕೊಟ್ಟಿದ್ದನ್ನು ಒದರುವ ಪರಿಸ್ಥಿತಿಗೆ ಬಂದೈತೆ ಹೊರತಾಗಿ ಬೇರೆ ಯಾವ ಪರಿಸ್ಥಿತಿಗಳು ಕೂಡ ಇವತ್ತು ಅವರಿಲ್ಲ. ಇದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತೈತೆ. ಯಾರ ವಿರುದ್ಧ ಬದುಕ್ತಾರೋ ಅವರು ಆ ಪಕ್ಷದ ನಾಯಕರ ವಿರುದ್ಧ ಬದುಕ್ತಾರೆ. ಇಡೀ ರಾಷ್ಟ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡತಕ್ಕಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡತಕ್ಕಂಥ ಶಿಸ್ತು ಎಲ್ಲಾ ಕಡೆ ಇದೆ. ಆದ್ರೆ ಪಕ್ಷದ ನಾಯಕರ ವಿರುದ್ಧನೇ ಒದರ್ತಕ್ಕಂಥ ಯಾವ ವ್ಯಕ್ತಿ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಳದೆ ಇರೋದು ಇಲ್ಲಿ ಎಷ್ಟರ ಮಟ್ಟಿಗೆ ಡಾಮಿನೇಟ್ ಇದೆ, ಎಷ್ಟರ ಮಟ್ಟಿಗೆ ಸಮಾಜದ ನಾಯಕರನ್ನು ತುಳಿಯುವ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಆ ಮೂಲಕ ಗೊತ್ತಾಗುತ್ತೆ. ನಾನು ಕೇಳ್ತೇನೆ, ಆ ರೀತಿ ಒದರ್ತಕ್ಕಂಥವ್ರನ್ನ ಏನಾದ್ರೂ ಇವರು ಬೆಳೆಸಿದ್ರ ನಾನು ಕೇಳ್ತೇನೆ. ನನಗೆ ಅವಾಗ ಖುಷಿ ಪಡ್ತಿದ್ದೆ. ನಾನು ಹೋಗಿ ಒದರಿದ್ದಕ್ಕರ ಬೆಳೆಸ್ತಾರಲ್ಲಪ್ಪ, ಇವ್ರ ಪರವಾಗಿ ಒದರಿದ್ದರ ಬೆಳೆಸ್ತಾರಲ್ಲಪ್ಪ ಅಂತೇಳಿ ಅನ್ಕೊಂಡ್ರೆ ಬೆಳೆಸೋದಿಲ್ಲ. ಒಬ್ಬ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥವನ್ನ ರಾಜ್ಯದಲ್ಲಿ ಒಬ್ಬ ಮಂತ್ರಿಯನ್ನಾಗಿ ಮಾಡಲಾರದೆ ಈ ಮನುಷ್ಯ ಬಹಳ ಎತ್ತರಕ್ಕೆ ಬೆಳೆದು ಒದರೋದಿಲ್ಲ, ಇಷ್ಟ ಇದ್ರು ಒದರ್ಕೊಂತ ಇರ್ತಾರ ಅಂತೇಳಿ ಅಷ್ಟಕ್ಕೆ ಇರುವಂತಹ ಕೆಟ್ಟ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಬಹುಶಃ ಇವತ್ತು ನಾನು ಹೇಳಿದ್ರೆ ಮತ್ತೆ ಹಳೆಯವರಿಗೆ ಏನ್ ಬರ್ತೈತೆ ಅನ್ನೋದು ನನಗೆ ಗೊತ್ತೈತಿ. ಆದ್ರೂ ಪರವಾಗಿಲ್ಲ, ಸತ್ಯ ಹೇಳಲಿಕ್ಕೆ ಹುಟ್ಟಿನ ಹೊರತಾಗಿ ಸುಳ್ಳು ಹೇಳಕ್ಕೆ ನಾವು ಹುಟ್ಟಿಲ್ಲ ಅಂತಕ್ಕಂಥದ್ದನ್ನ ಗಮನಕ್ಕೆ ನಾನು ತರಲಿಕ್ಕೆ ವಿಚಾರ ಮಾಡ್ತೇನೆ ಅಂತಕ್ಕಂಥದ್ದು. ಇನ್ನೊಂದು ಬಹಳ ಮಹತ್ವದ ವಿಚಾರ ನಾನು ಗಮನಿಸಿರ್ತಕ್ಕಂಥದ್ದು, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ಆ ಪ್ರಧಾನಮಂತ್ರಿಗಳ ಹಂತ ಯಾವಾಗಲೂ ಕಾಣಿಸ್ತಕ್ಕಂಥ ಕರ್ನಾಟಕದ ಒಬ್ಬ ನಾಯಕ ಅಂದ್ರೆ ಸನ್ಮಾನ್ಯ ಜೋಶಿ ಅವರು. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಟಿವಿ ನೋಡಿದ್ರು ಅವರೇ ಕಾಣ್ತಾರೆ, ಪೇಪರ್ ನೋಡಿದ್ರು ಅವರೇ ಕಾಣ್ತಾರೆ, ಸಭೆ ಸಮಾರಂಭಗಳಲ್ಲಿ ನೋಡಿದ್ರು ಕೂಡ ಅವರೇ ಕಾಣ್ತಾರೆ. ಓಕೆ, ಬಹಳ ಸಂತೋಷ, ಪ್ರಧಾನಮಂತ್ರಿಗೆ ಬಹಳ ಬೇಕಾಗಿಲ್ಲ, ಬಹಳ ಸಂತೋಷ. ಆದ್ರೆ ನನಗೇನು ನೋವು ಏನಂತಂದ್ರೆ, ನಮ್ಮ ಕರ್ನಾಟಕದ ಯಾವ ಎಂಪಿಗಳು ಕೂಡ ಪ್ರಧಾನಮಂತ್ರಿಗಳ ಹತ್ರ ಕಾಣಲಿಲ್ಲ, ಒಂದು ಸರಿನೂ ಕಾಣಲಿಲ್ಲ. ಆ ಅವಕಾಶ ಇವ್ರಿಗೆ ಇಲ್ಲವೇ ಅನ್ನುವಂತ ಪ್ರಶ್ನೆ ನನಗಿದೆ. ಅದೇನಿದೆ ನನಗೆ ಗೊತ್ತಿಲ್ಲ. ಇವ್ರೊಬ್ಬರು ಬಿಟ್ಟರೆ ಅಲ್ಲಿ ಯಾರು ಕಾಣಲೇ ಇರಲ್ಲ ಪ್ರಧಾನಮಂತ್ರಿಗಳ ಹತ್ರ ಅಂತಕ್ಕಂಥ ನೋವು ನನಗಿದೆ ಅಂತಕ್ಕಂಥದ್ದು. ಹೋಗ್ಲಿ,
ಅದೇನೋ ಇವರು ಹೋಗಿದ್ರು, ಅವರು ಅವಕಾಶ ಕೊಟ್ಟಿಲ್ಲ, ಅದು ಪ್ರಶ್ನೆ ಇಲ್ಲಿ ಮಹತ್ವದ್ದಲ್ಲ. ಸದಾಕಾಲ ದೇಶವನ್ನು ಆಳುವ ಪ್ರಧಾನಮಂತ್ರಿಗಳ ಹತ್ರ ಇವರು ಇದ್ದು ನಮ್ಮ ನಾಡಿಗೆ ಏನ್ ಕೆಲಸ ಮಾಡಿದ್ರು ಪ್ರಶ್ನೆ ಬರ್ತದೆ. ನಮ್ಮ ನಾಡಿಗೆ ಏನ್ ಕೆಲಸ ಮಾಡಿದ್ರು? ಅಷ್ಟು ದೊಡ್ಡ ಹುದ್ದೆಗೆ, ಅಷ್ಟು ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ಇವರು ಏನೆಲ್ಲ ಮಾಡಿ ಬಿಡಬಹುದಾಗಿತ್ತು ಅಂತಕ್ಕಂಥದ್ದು ತಮ್ಮನ್ನ ಆಶ್ಚರ್ಯದ ಸುದ್ದಿ ಹೇಳ್ತೀನಿ. ಈ ಭಾಗದೊಳಗೆ ಯಾವಾಗಲೂ ಬಡಮಕ್ಕಳು ತಂದೆ ತಾಯಿಗಳು ನಮ್ಮ ಮಗನಿಗೆ ಒಂದು ಹಾಸ್ಟೆಲ್ ಸೀಟ್ ಕೊಡಿಸ್ರಿ, ಒಂದು ಕಾಲೇಜಿನ ಒಂದು ಅಡ್ಮಿಷನ್ ಕೊಡಿಸ್ರಿ ಅಂತ ಸಹಜವಾಗಿ ಸ್ವಾಮಿಗಳ ಹತ್ರ ಬರ್ತಾರೆ. ಸ್ವಾಮಿಗಳ ಹತ್ರ ಯಾಕೆ ಬರ್ತಾರೆ ಅಂದ್ರೆ ರಾಜಕಾರಣಿಗಳು ಅವ್ರ ಕೈಗೆ ಸಿಗೋದಿಲ್ಲ ಅಂತ ಸ್ವಾಮಿಗಳ ಹತ್ರ ಬರ್ತಾರೆ. ಎಲ್ಲಾ ಮನೆಗಳಿಗೂ ಹೋಗ್ತಾರೆ, ನನ್ನ ಹತ್ರ ಅಷ್ಟ ಅಲ್ಲ. ಆ ರೀತಿ ಬಂದಿರತಕ್ಕಂತಹ ಜನಗಳ ನೋವಿಗಾಗಿ ನಾವು ಯಾರಿಗಾದ್ರೂ ಒಬ್ಬರಿಗೆ ಫೋನ್ ಮಾಡಿದ್ರೆ ಅವ್ರು ಏನಂತಾರ ಅಂತಂದ್ರೆ, ಸ್ವಾಮೀಜಿ ಅವ್ರನ್ನ ಕಳಿಸ್ಕೊಡ್ರಿ, ನಮ್ಮ ಮನೆಗೆ ಕಳಿಸ್ಕೊಡ್ರಿ, ಆಫೀಸಿಗೆ ಕಳಿಸ್ಕೊಡ್ರಿ ಅಂತ. ಮತ್ತೆ ಇನ್ನೇನ್ ಮಾಡೋದು? ನಿಮ್ಮ ಬಾ ಅಂತಾರ, ನಮ್ಮ ಹೆಸರು ಹೇಳಿದ್ರು ಹೋಗಿ ಅಂತಂದ್ರೆ ಅವ್ರಿಗೆ ಭೇಟಿನೇ ಆಗೋದಿಲ್ಲ. ಅವ್ರಿಗೆ ಭೇಟಿ ಆಗೋದಿಲ್ಲ, ಅವ್ರಿಗೆ ಪತ್ರನೂ ಸಿಗೋದಿಲ್ಲ, ಅವ್ರಿಗೆ ಅಡ್ಮಿಷನ್ ಸಿಗೋದಿಲ್ಲ, ಅವ್ರಿಗೆ ಹಾಸ್ಟೆಲ್ ಸಿಗೋದಿಲ್ಲ, ಅವ್ರಿಗೆ ದವಾಖಾನೆ ಒಳಗೆ ಒಂದು ಏನು ಉಚಿತ ವ್ಯವಸ್ಥೆನೂ ಕೂಡ ಸಿಗೋದಿಲ್ಲ. ಇದಕ್ಕೆ ಎಷ್ಟೋ ಸಾರಿ ನಾನು ಅನುಭವಿಸಿದ್ದೇನೆ. ನಾನು ಯಾರನ್ನು ಕಳಿಸಿಕೊಟ್ಟಿರ್ತೀನಿ ಭಕ್ತರನ್ನ, ಅಲ್ಲಿ ನಿಂತ್ಕೊಂಡು ಅವ್ರು ಫೋನ್ ಮಾಡಕತ್ತಾರ, ಅಜ್ಜ ಒಳಗೆ ಬಿಡುವಲ್ರಿ, ಅಜ್ಜ ಹೊರಗೆ ಬರುವಲ್ರಿ, ನಮ್ಮನ್ನಿನ್ನೂ ಭೇಟಿ ಆಗುವಲ್ರಿ, ನಾಳೆ ಬಾ ಅಂತಾರ್ರಿ, ನಾಳೆ ಬಾ ಅಂತಾರ್ರಿ, ಓಡಾಡಿಸಿ 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 ಯಾರನ್ನು ಕೂಡ ಕೆಲಸ ಮಾಡಲ್ಲ ಕಳಿಸಿಕೊಡ್ತಾರೆ. ಅವಾಗ ನಮ್ಮ ತಲೆಯೊಳಗೆ ದೊಡ್ಡ ಪ್ರಶ್ನೆ ಅಂದ್ರೆ, ಇವ್ರು ಕೆಲಸ ಮಾಡಲಿಕ್ಕೆ ನಾಯಕರಾಗ್ಯಾರೋ ಜನರನ್ನ ಬೀದಿ ಒಳಗೆ ನಿಲ್ಲಿಸಿ ಸತಾಯಿಸಿ ಮನೆಗೆ ಕಳಿಸ್ಲಿಕ್ಕೆ ಆಗ್ಯಾರೋ ಅಂತಕ್ಕಂತಹ ಪ್ರಶ್ನೆ ನನ್ನೊಳಗೆ ಉದ್ಭವವಾಗ್ತಾ ಇದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛೆ ಪಡ್ತಾ, ಬಹುಶಃ ಜನಗಳು ಮಾತಾಡುವ ಮಾತೇನಂತಂದ್ರೆ, ಬಾಂಬೆಯಿಂದ ಬೆಂಗಳೂರುವರೆಗೆ ಚತುಷ್ಪಥ ರಸ್ತೆ ಇದ್ರೂ ಕೂಡ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಮಾತ್ರ ಆ ರಸ್ತೆ ಆಗಲೇ ಇಲ್ಲ ಇವರು ಕಾಲಗಳು ಅಂತದನ್ನ ಬಹಳ ಮಂದಿ ಮಾತಾಡ್ತಾರೆ. ವಾರಕ್ಕೊಮ್ಮೆ ನೀರು ಕುಡಿಯಕ್ಕೆ ನಮಗೆ ಆಗುವಂತ ಅನ್ನುವಂತ ಮಾತನ್ನ ಜನಗಳು ಮಾತಾಡ್ತಾರೆ. ನಾನಾ ತರದ ಆರೋಪಗಳೆಲ್ಲ ಸಾರ್ವಜನಿಕರು ಇವರ ವಿಚಾರವಾಗಿ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೀನಿ. ನಮ್ಮ ಶರಣರ ಒಂದು ಮಾತೈತಿ, ಏನು ಅಂತಂದ್ರೆ ಗಾಳಿ ಬಿಟ್ಟಾಗ ಕೂಡಿ ಬೆಳೆಯಯ್ಯ. ಇದೊಂದು ಮಾತೈತಿ. ಏನೋ ಒಂದು ರಾಶಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಗಾಳಿ ಮಾತಿ ಬರ್ತೈತಿ ಅಂತ ಅನ್ಕೊಳ್ಳೋದು ಬರಲಿ, ಬಿಟ್ಟಾಗ ಕೂಡ್ಕೋಬೇಕಂತ ಶರಣರು ಹೇಳ್ತಾರ. ಬಹುಶಃ ಇವರು ಜೋಶಿ ಅವರು ಪ್ರಧಾನಮಂತ್ರಿಗಳ ಹತ್ರನೇ ಅದಾರ. ನಮ್ಮ ಧಾರವಾಡ ಜಿಲ್ಲೆಗೆ, ಉತ್ತರ ಕರ್ನಾಟಕಕ್ಕೆ ಏನೇನು ಅವಶ್ಯಕತೆ ಇದ್ದಾರೆ ಎಲ್ಲ ತಂದು ಹಾಕ್ತಾರಂತ ನಾವು ಕಾದಿ ಇವರು ತಿಂದು ಹಾಕಿದ್ರೆ ಹೊರತಾಗಿ ಈ ನಾಡಿಗೆ ತಂದು ಹಾಕಲಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಒಟ್ಟಾರೆ ನಮ್ಮ ನಾಡಿನ ಹಿತವನ್ನ ಕಾಪಾಡಿಲ್ಲ ಇವರು, ತಮ್ಮ ಹಿತವನ್ನ ತಾವು ನೋಡಿಕೊಂಡ್ರು ಅಂತಕ್ಕಂಥದ್ದು. ಹಿಂಬಾಲಕರು ಹೇಗಿದ್ದಾರೆ, ಅವ್ರ ಹಿಂಬಾಲಕರು ಅಂತಂದ್ರೆ ಅವ್ರಿಗೆ ನಾಡಿನ ಹಿತ ಬೇಕಾಗಿಲ್ಲ, ಜೋಶಿಯವರ ಹಿತ ಬೇಕಾಗಿದೆ. ಜೋಶಿಯವರ ಹಿತಕ್ಕೆ ಬಹಳ ಜನ ನಿಂತರೆ ಹೊರತಾಗಿ ಈ ನಾಡಿನ ಹಿತಕ್ಕೆ ಅವರು ನಿಂತಿರಲಿಲ್ಲ ಅಂತಕ್ಕಂಥ ನೋವು ಕೂಡ ನನ್ನ ಹತ್ತಿದೆ ಅನ್ನೋದನ್ನ ಈ ಹೋರಾಟದ ಮೂಲಕ ಸಾರ್ವಜನಿಕರಿಗೆ ಮುಟ್ಟಿಸುವ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ಕೂಡ ತಾವು ಗೊತ್ತಿರಬೇಕು ಅಂತಕ್ಕಂಥದ್ದು. ಬಹಳ ಜನ ಒಂದು ಪ್ರಶ್ನೆ ಇಟ್ಟಿದ್ದಾರೆ, ತಾವು ಕೂಡ ನೋಡಿರಬೇಕು. ಈ ಸ್ವಾಮಿಗಳಿಗೆಲ್ಲ ಇದು ಯಾಕಬೇಕು ಈ ಪ್ರಶ್ನೆ, ಕಾವಿದಾರಗಳಿಂದ ಕೆಲಸಕ್ಕೆ ಬರಬಾರದು ಅನ್ನುವಂತಹ ಮಾತನ್ನ ನಾನು ನೋಡ್ತಾ ಇದ್ದೀನಿ. ನಾನು ಹೇಳೋದು ಇಷ್ಟೇ, ಸ್ವಾಮಿಗಳಿಗೆ ಇದೆಲ್ಲ ಯಾಕೆ ಬೇಕು ಅಂತ ಅವರ ಹಿಂಬಾಲಕರು ಏನು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಲ್ಲ ಅದನ್ನು ಹಾಕ್ತಾರಲ್ಲ, ಅಥವಾ 4 ಜನ ಕೂಡಲೇ ಮಾತಾಡ್ತಾರಲ್ಲ, ಸ್ವಾಮಿಗಳಿಗೆ ಇದೆಲ್ಲ ಯಾಕೆ ಬೇಕು ಅಂತ ಕೇಳತಕ್ಕಂತಹ ಜೋಶಿ ಸಾಹೇಬರ ಹಿಂಬಾಲಕರಿಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಕಲಘಟಗಿಗೆ 120 ಜನ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿ ನಿಮ್ಮ ಪಕ್ಷದ ಪ್ರಚಾರದ ಕೇಂದ್ರವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಳಸಿಕೊಂಡಿಲ್ಲ, ಅವತ್ತು ಸ್ವಾಮಿಗಳು ಯಾಕೆ ಈ ಕೆಲಸಕ್ಕೆ ಬೇಕು ಅಂತ ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು. ಸನ್ಮಾನ್ಯ ಜೋಶಿ ಸಾಹೇಬರಿಗೆ ಎಲೆಕ್ಷನ್ಗೆ ಪ್ರಚಾರಕ್ಕೆ ಬಳಕೆಯಾದಾಗ ಲಿಂಗಾಯತ ಮಠಾಧಿಪತಿಗಳು, ದಲಿತ ಮಠಾಧಿಪತಿಗಳು, ಹಿಂದುಳಿದ ಮಠಾಧಿಪತಿಗಳು ಬೇಕು. ಆ ಕೆಲಸಕ್ಕೆ ಅವರ ಸಮಾಜದ ಸ್ವಾಮಿಗಳನ್ನು ಎಲ್ಲೂ ಕೂಡ ಕರೆದಿಲ್ಲ, ಅಂತದಕ್ಕೆ ಅವರು ಬಳಕೆ ಮಾಡಿಕೊಂಡಿಲ್ಲ. ಅವರ ಸಮಾನ ಕುಂದುವಂತ ಕೆಲಸನೂ ಕೂಡ ಇವರು ಎಂದೂ ಮಾಡಿ ತೋರಿಸಿಲ್ಲ, ಅಂತ ಫೋಟೋ ವಿಡಿಯೋ ನಾ ಎಲ್ಲಿ ನೋಡಿಲ್ಲ. ಆದ್ರೆ ನಮ್ಮ ಎಲ್ಲಾ ಹಿಂದುಳಿದ ವರ್ಗದ ಸ್ವಾಮಿಗಳು, ಲಿಂಗಾಯತ ಸ್ವಾಮಿಗಳು ಅಂತ ಏನದೀವಿ, ನಮ್ಮ ಹತ್ರ ಅವ್ರು ಏನೇ ಕುಂದಿರ್ತಾರಪ್ಪ ಅಂದ್ರೆ ಜಗದ್ಗುರು ಪಟ್ಟ ಕುಂತಾಗ ಅವರೇ ಕುಂದಿರ್ತಾರೆ ಹೊರತಾಗಿ ನಮ್ಮ ಸ್ವಾಮಿಗಳು ಬೋರ್ಗು ಮಾಡಿಬಿಟ್ಟಿರ್ತಾರೆ. ಯಾಕೆ ಸ್ವಾಮಿಗಳು ಇದಕ್ಕೆ ಬಳಕೆ ಆಗ್ತೇವೆ ಹೋರಾಟಕ್ಕೆ ನಿಂತುಕೊಂಡ್ರು ಅಂತಂದ್ರೆ, ನಮ್ಮ ಸ್ವಾಮಿಗಳನ್ನ ನೀವು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಿ ಅನ್ನುವಂತ ಹೋರಾಟಕ್ಕೆ ಸ್ವಾಮಿಗಳ ಪರವಾಗಿ ಬಂದು ನಿಂತಿದ್ದೇನೆ.
ಸಮಾಜದ ಗಮನಕ್ಕೆ ನಾವು ತರೋದಿಷ್ಟೇ, ನಾಡಿನ ಗಮನಕ್ಕೆ ನಾವು ತರೋದಿಷ್ಟೇ. ಏನು ಅಂತಂದ್ರೆ ಈ ಒಂದು ನಾಡಿನೊಳಗೆ ಯಾವ ರಾಜಕಾರಣಿಗಳನ್ನ ತಪ್ಪನ್ನ ಕೈ ಹಿಡಿದು ಕೇಳುವಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿರುವ ತಾಕತ್ತನ್ನು ಉಳಿಸಿಕೊಂಡಿರುವ ಅವಾಗ ಆ ಕೆಲಸವನ್ನ ಮಠಾಧಿಪತಿಗಳೇ ಮಾಡಬೇಕೆ ಹೊರತಾಗಿ ಬೇರೆ ಯಾರು ಮಾಡಬಾರದು. ಯಾಕಂದ್ರೆ ಮಠಾಧಿಪತಿಗಳಿಗೆ ಹಿಂದಿರುವುದಿಲ್ಲ, ಮುಂದಿರುವುದಿಲ್ಲ, ಗಂಡ ಇರುವುದಿಲ್ಲ, ಹೆಣ್ಣು ಇರುವುದಿಲ್ಲ, ಮಕ್ಕಳು ಇರುವುದಿಲ್ಲ, ಅವ್ರು ಇರುವುದಿಲ್ಲ, ಅಪ್ಪ ಇರುವುದಿಲ್ಲ, ತಮ್ಮ ಇರುವುದಿಲ್ಲ, ತಂಗಿ ಇರುವುದಿಲ್ಲ. ನಿಮಗೆ ಹೊಲ, ನಿಮಗೆ ಮಣಿ, ಬಂಧು ಬಳಗ ಎಲ್ಲ ಇರ್ತೈತಿ. ನಮ್ಮನ್ನ ಏನಾದ್ರು ಮಾಡಿ ರೂಪು ಮಾಡಿದ್ರೆ ನಾವು ಎಲ್ಲಿ ಹೋಗೋಣಪ್ಪ ಅನ್ನೋ ಸಂಕಟಕ್ಕೆ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಸುಮ್ಮನ ತೂಕವನ್ನ ಅನುಭವಿಸ್ಕೊಂಡಿರ್ತೀವಿ. ಆದ್ರೆ ನನಗೆ ಮಾತ್ರ ನಾ ಬಟಾಬಾಯಿ ಮಣ್ಣಾಗಿದ್ರು ಅಷ್ಟೇ, ಬೈಲಾಗಿದ್ರು ಅಷ್ಟೇ, ಸತ್ಯಕ್ಕಾಗಿ ಹೋರಾಟ ಮಾಡಬೇಕು ಅಂತ ಈ ವಿಚಾರವನ್ನು ಈಗ ನಾನು ಕೈ ಹಿಡಿದುಕೊಂಡಿದ್ದೇನೆ. ಇದರ ನಂತರದಲ್ಲಿ ಮಠಾಧಿಪತಿಗಳಿಗೆ ಅಂದ್ರೆ ಕಾವಿಧಾರಿಗಳಿಗೆ ನಾನು ಈ ಭಕ್ತರ ಸಭೆಯಲ್ಲಿ ಹೇಳುವುದಿಷ್ಟೇ, ಎಲ್ಲರೂ ಸ್ವಾಭಿಮಾನವನ್ನ ಕಳ್ಕೊಳ್ಳಿ, ಆದ್ರೆ ಮಠಾಧಿಪತಿಗಳು ಸ್ವಾಭಿಮಾನವನ್ನ ಕಳ್ಕೋಬಾರದು. ಮಠಗಳ ಅಸ್ತಿತ್ವವನ್ನು ಉಳಿಸಿಕೊಬೇಕು, ನಾಡಿನ ಅಸ್ತಿತ್ವವನ್ನು ಅವರು ಕಾಪಾಡಬೇಕು. ಯಾವುದೋ ಭಯಕ್ಕೆ ಕಾವಿಧಾರಿಗಳು ಒಳಗಾಗಬಾರದು ಅಂತಕ್ಕಂತಹ ಒಂದು ಪ್ರೇಮದ ಕರೆಯನ್ನ ಈ ನಾಡಿನ ಮಠಾಧಿಪತಿಗಳಿಗೆ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತೇನೆ. ಕಾವಿಧಾರಿಗಳೇನಾದರೂ ಪ್ರಭಾವಕ್ಕೆ, ಒತ್ತಡಕ್ಕೆ, ಆಮಿಷಗಳಿಗೆ ಒಳಗಾಗಿಬಿಟ್ರೆ ಧರ್ಮ, ನ್ಯಾಯ, ನೀತಿ, ಸಂಸ್ಕೃತಿ ಎಲ್ಲವೂ ಸತ್ತು ಹೋಗ್ತವೆ ಅಂತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ನಾಡಿನ ಮಠಾಧಿಪತಿಗಳ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಇದರ ನಂತರದಲ್ಲಿ ಸ್ವಾಮಿಗಳು ಸ್ವಾಭಿಮಾನಿಗಳಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ವಿಚಾರ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, ಒಟ್ಟಾರೆ ಒತ್ತಡಕ್ಕೊಳಗಾಗಿ ಯಾರು ಬದುಕೋದು ಬೇಡ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಜೋಶಿಯವರ ಬಗ್ಗೆ ತೋರಿದ ಕಳಕಳಿಯನ್ನ ಈ ನಾಡಿನ ಬಗ್ಗೆ ತೋರಬೇಕು ಅಂತಕ್ಕಂತಹ ಮಾತನ್ನು ಕೂಡ ಮಠಾಧಿಪತಿಗಳಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಅವರವರ ನಾಡಿನ ಬಗ್ಗೆ ಮಠಾಧಿಪತಿಗಳು ಕಾಳಜಿ ವಹಿಸಬೇಕು ಅಂತಕ್ಕಂತಹ ಒಂದು ಮನವಿಯನ್ನ ಮಠಾಧಿಪತಿಗಳಿಗೆ ಈ ಸಭೆಯಲ್ಲಿ ನಾನು ಮಾಡಿಕೊಳ್ಳಲಿಕ್ಕೆ ಇಚ್ಛಪಡ್ತಾ, ಒಟ್ಟಾರೆ ಇದೇನಾಗಿದೆ ಅಂತಂದ್ರೆ ನೊಂದವರ ಬೆನ್ನಿಗೆ ನಿಲ್ಲಬೇಕಾಗಿತ್ತು ಬಹಳ ಜನ. ಯಾರ್ಯಾರು ನೊಂದರಲ್ಲ ಅವ್ರ ಬೆನ್ನಿಗೆ ನಿಲ್ಲಬೇಕಾಗಿತ್ತು, ಆದ್ರೆ ಯಾರು ನೋವು ಮಾಡಲ್ಲ ಅವ್ರ ಬೆನ್ನಿಗೆ ಇನ್ನೂ ಬಹಳ ಜನ ನಿಂತಿರ್ತಕ್ಕಂಥದ್ದು, ಎಷ್ಟು ಮಟ್ಟಿಗೆ ಸ್ವಾರ್ಥ ವಿರಾಜಮಾನವಾಗಿದೆ ಅಂತಕ್ಕಂಥದ್ದನ್ನು ಕೂಡ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ಇಲ್ಲಿ ಮತ್ತೊಂದನ್ನ ನಾನು ಕಂಡಿರುವಂತಹದ್ದು, ಈಗ ನೀವೆಲ್ಲ ಒಂದಿಲ್ಲ ಒಂದು ಪಕ್ಷದಾಗ ಇರ್ತೀರ ಅಂತ ಅನ್ಕೋತೀವಿ. ನಮ್ಮ ಮಠಕ್ಕೆ ಬಂದ ಭಕ್ತರಾಗಿರಿ, ಅವರನ್ನು ಹೋದ ಒಂದು ಪಕ್ಷದ ಕಾರ್ಯಕರ್ತರಾಗಿರಿ. ಇಲ್ಲಿ ಕೂತವ್ರು ಎಲ್ಲರೂ ಒಂದಿಲ್ಲ ಒಂದು ಯಾವಾಗ ಇದ್ದ ಇರ್ತೀವಿ, ಆದ್ರೆ ನಮ್ಮ ಮಠಕ್ಕೆ ಬಂದಾಗ ಭಕ್ತರಾಗಿರ್ತೀವಿ. ಓಕೆ, ನಾವು ನಿಮ್ಮನ್ನು ಭಕ್ತರು ಅಂತ ಕರ್ಕೋತೀವಿ, ಅವ್ರು ನಿಮ್ಮನ್ನು ಕಾರ್ಯಕರ್ತರು ಅಂತ ಕರ್ಕೋತಾರೆ. ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತೀವಿ. ನನ್ನ ಪ್ರಶ್ನೆ ಇಷ್ಟೇ, ನಾನು ಕಂಡಿರ್ತಕ್ಕಂಥ ಸತ್ಯ ಯಾವುದು ಅಂದ್ರೆ, ಕಾರ್ಯಕರ್ತರಿಗೆ ಇರುವಂತಹ ಪಕ್ಷದ ನಿಷ್ಠೆ ಆ ಪಕ್ಷದಿಂದ ಆರಿಸಿ ಬಂದಿರ್ತಕ್ಕಂಥವ್ರಿಗೆ ಇರೋದಿಲ್ಲ ಅಂತಕ್ಕಂತಹ ಸತ್ಯವನ್ನು ನಾನು ಕಂಡಿದ್ದೀನಿ. ಪಕ್ಷಕ್ಕಾಗಿ ನೀವು ಬಡದಾಡ್ತೀವಿ, ಅಧಿಕಾರಕ್ಕಾಗಿ ಅವ್ರು ಬಡದಾಡ್ತಾರೆ. ಇದು ನಾಡಿನ ದುರಂತ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ, ಒಬ್ಬ ವ್ಯಕ್ತಿಗೆ ನಾನು ಒಂದು ಪಕ್ಷದ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಯಶಸ್ವಿಯಾಗಿದೆ. ಬಹಳ ಮಂದಿಗೆ ಹೇಳಿದ್ದೆ, ಅವ್ರ ವಿಷಯ ಅವ್ರಿಗೆ ನೋಡಿಕೊಟ್ಟಾರೋ ನಾ ಹೇಳಿದ್ರು ಕೊಟ್ಟಾರೋ ಆ ಪ್ರಶ್ನೆ ಬೇರೆ. ಒಂದು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗೆ ಟಿಕೆಟ್ ಕೊಡ್ಬೇಕು ಅಂತ ನಾ ಬಹಳ ಆಗ್ರಹ ಮಾಡಿದ್ದೆ. ಅವ್ರು ಒಂದು ಸಾರಿನ ಚುನಾವಣೆಗೆ ನಿಂತಿಲ್ಲ, ಏನಿಲ್ಲ, ಹ್ಯಾಂಗ್ ಕೊಡ್ಬೇಕು ಅಂತಂದ್ರು. ಅಂತೂ ಒಟ್ಟಾಗಿ ಹ್ಯಾಂಗ್ ಕೊಡ್ಬೇಕು ಅಂತಂದ್ರೆ ಅವ್ರು ಆರಿಸಿ ಬರ್ತಾರ, ಕೊಡ್ಲಿ ಅಂತ ಹೇಳಿದ್ರೆ ಆರಿಸಿ ಬಂದ್ರು. ಆರಿಸಿ ಬಂದ 4 ತಿಂಗಳ ಈ ಜೋಶಿ ಅವ್ರ ಮನೆಗೆ ಹೋಗಿ ಒಂದು ಹೂಗುಚ್ಛ ಕೊಡ್ಬೇಕಂದ್ರೂ ಕೂಡ ಆ ಶಾಸಕರನ್ನ ಒಳಗೆ ಬಿಟ್ಟುಕೊಳ್ಳಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸಾಮಾನ್ಯ ಜನರ ಗತಿ, ಒಬ್ಬ ತಾಲೂಕಿನ ಜನಪ್ರತಿನಿಧಿ, ಒಬ್ಬ ದಲಿತ ನಾಯಕ, ಒಂದು ಶಾಸಕನಾಗಿರ್ತಕ್ಕಂಥ ಹೋದ್ರೆ ಬಾಗಲ ತೆಗಿಲಾರದಷ್ಟು, ಮಾತಾಡಿಸಲಾರದಷ್ಟು ಎತ್ತರಕ್ಕೆ ಮತ್ತೆ ಅಹಂಕಾರಕ್ಕೆ ಇವರು ಹೋಗಿದ್ದಾರೆ. ಇಂತಹ 100 ಸಾವಿರಾರು ವಿಚಾರಗಳನ್ನು ಇಟ್ಟುಕೊಂಡು ನಾನು ಹೋರಾಟಕ್ಕೆ ನಿಂತಿದ್ದೇನೆ ಅನ್ನೋದನ್ನ ಭಕ್ತರ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ನನಗೆ ಬಹಳ ಮಂದಿ ಹೇಳಿದ್ರು, ಅಜ್ಜರ ಇಷ್ಟು ಹೋರಾಟ ಮಾಡಾಕತ್ತಿರಲ್ಲ, ಈಗ ಸದ್ಯಕ್ಕೆ ಅವ್ರು ಬುದ್ಧಿಗೆಡಿಬಹುದು, ಆದ್ರೆ ಮುಂದೆ ನಿಮ್ಮನ್ನು ನೋಡ್ಕೊಂತಾರ ಅಂತ ಒಂದು ಮಾತನ್ನು ನನಗೆ ಬಹಳ ಮಂದಿ ಹೇಳಾಕತ್ತಾರೆ.
ಅವ್ರಿಗೆ ನಾನು ಸ್ಪಷ್ಟವಾಗಿ ಏನ್ ಹೇಳಕತ್ತೀನಿ ಅಂದ್ರೆ ಚುನಾವಣೆ ಮುಗಿಯೋ ತನಕ ನಾನು ಅವ್ರು ನೋಡ್ಕೊತೀನಿ, ಚುನಾವಣೆ ಮುಗಿದ ಮೇಲೆ ಅವ್ರು ನಾನು ನೋಡ್ಕೊಂತಾರ, ನೋ ಪ್ರಾಬ್ಲಮ್, ಅದಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂತಹ ಮಾತನ್ನ ನಾನು ಅವ್ರಿಗೆ ಹೇಳಿದೆ. ಈ ಚುನಾವಣೆ ಮುಗಿಯೋ ತನಕ ಒಂದು ಶಬ್ದ ಅವ್ರು ಮಾತಾಡೋದು ನನಗೆ ಗೊತ್ತೈತಿ, ಯಾಕೆ ಮಾತಾಡೋದು ಅನ್ನೋದು ನಿಮಗೂ ಗೊತ್ತೈತಿ, ಯಾಕೆ ಮಾತಾಡೋದು ಅನ್ನೋದು ನಿಮಗೂ ಗೊತ್ತೈತಿ. ಮುಂದೆ ಅವ್ರು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾರೆ. ಆ ಪೂರ್ವದಲ್ಲಿ ನಾನು ಯಶಸ್ವಿ ಆಗೇ ಬಿಟ್ರೆ ಮುಂದೆ ಅವ್ರು ಆ ಕೆಲಸ ಮಾಡೋದು ತಪ್ಪು. ಅಧಿಕಾರಿಗಳು ಮಾತ್ರ ನಮ್ಮನ್ನೆಲ್ಲ ಹಿಜು ಕೆಲಸ ಮಾಡ್ತಾರೆ ಹೊರತಾಗಿ ಇಂಥವ್ರ ಅಧಿಕಾರವನ್ನು ತಗೊಂಡು ಬಿಟ್ರಿ ಅಂತಂದ್ರೆ ಬಹುಶಃ ಅವರು ಆ ರೀತಿ ದಮನಕಾರಿ ನೀತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ವಿಚಾರ ಅಂತಕ್ಕಂಥದ್ದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ನೆರೆಯ ಜಿಲ್ಲೆಗಳು, ಉದಾಹರಣೆಗಾಗಿ ಬಾಗಲಕೋಟೆ, ಉದಾಹರಣೆಗಾಗಿ ಹಾವೇರಿ ಒಳಗ 3 ಸಾರಿ ಶಿವಕುಮಾರ್ ಉದಾಸಿ ಎಂಪಿ ಆದರು, ಬಾಗಲಕೋಟೆ ಒಳಗೆ ಗದ್ದಿಗೌಡ ಅಂತಕ್ಕಂಥವ್ರು ಬಹಳ ಸಾರಿ ಎಂಪಿ ಆದರು. ನಾನು ಪ್ರಶ್ನೆ ಕೇಳ್ತೇನೆ, ಅಲ್ಲಿ ಅವ್ರು ಯಾರಿಗಾದ್ರೂ ತುಳಿದಾರ ಹೆಂಗೆ, ಯಾರಿಗಾದ್ರೂ ಹಿಂಸೆಯನ್ನ ಕೊಟ್ಟಾರ ಹೆಂಗೆ? ಅವ್ರ ಸಂಪರ್ಕನೂ ಇದೆ, ಇವ್ರ ಸಂಪರ್ಕನೂ ಇದೆ, ಅವು ಅದೇ ಪಕ್ಷದವರು. ಆದ್ರೆ ನೆರೆಯ ಸಂಸದರು ಎಷ್ಟು ಸಜ್ಜನ ರಾಜಕಾರಣಿಗಳ ಹೆಸರು ಪಡ್ಕೊಂಡಾರ, ನೀಗಾಗಿ ಈ ರೀತಿ ಎಲ್ಲರನ್ನು ತುಳಿದಾಡುವ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಎಷ್ಟು ರಾಜ ಮಹಾರಾಜರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಈ ದೇಶದಲ್ಲಿ ತುಳಿದವರು ಹೋಗಿಲ್ಲ, ಎಲ್ಲರನ್ನ ಬೆಳೆಸಿದವರು ದೊಡ್ಡವರಾಗಿದ್ದಾರೆ ಹೊರತಾಗಿ ತುಳಿದವರು ಎಂದು ಕೂಡ ಈ ದೇಶದಲ್ಲಿ ಉಳಿದಿಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, ಯಾವ ಲೆವೆಲ್ಗೆ ಒಂದು ಮನಸ್ಥಿತಿ ಅಂತಂದ್ರೆ ಇವರಿಗೆ ಟಿಕೆಟ್ ಸಿಕ್ಕ ಕೂಡಲೇ ಈ ಸಾರಿ ನಾನು 3 ಲಕ್ಷ ಮತಗಳ ಅಂತರದಿಂದ ಆರಿಸಿಬಿಡ್ತೇನೆ ಅಂತ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟರು. ಮುಂದೊಂದು ಸ್ವಲ್ಪ ಒಂದು 4-5 ದಿನದಾಗ ಮತ್ತೆ ಅದನ್ನ ಅವ್ರಿಗೆ ಅವರೇ ಏರಿಸಿಕೊಂಡ್ಬಿಟ್ರು. ಇಲ್ಲ 3 ಅಲ್ಲ 4 ಲಕ್ಷ ಮತಗಳಿಂದ ಆರಿಸಿ ಬರ್ತೇನೆ ಅಂತ ಅವ್ರು ಹೇಳಿಕೆ ಕೊಟ್ಟರು. ನಾನಂತೀನಿ, ಮತದಾರರು ಕಿಶೆದಾಗದ ಅಂತ ಪ್ರಶ್ನೆ ಬಂತು ನಾನು. ಮತದಾರ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಬಿಟ್ಟೆ, ತನ್ನ ವಿವೇಚನೆಯನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಬಿಟ್ಟೆ ಅನ್ನುವಂತ ಪ್ರಶ್ನೆ ನನಗೆ ಬಂತು. ಅಲ್ಲಿ ನಾನು ಕೇಳ್ತೇನೆ, 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಇವ್ರು ಹೇಳಿರಲ್ಲ, 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅನ್ನೋದು ಇವರ ಅಹಂಕಾರಕ್ಕೆ ಹಿಡಿದಿರ್ತಕ್ಕಂಥ ದೊಡ್ಡ ಕನ್ನಡಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದರ ಮುಂದುವರೆದ ಮಾತನ್ನ ಹೇಳೋದಾದ್ರೆ, ಆ ಮಾತನ್ನ ಯಾರು ಹೇಳಬೇಕು? ಆ ಪಕ್ಷದ ಕಾರ್ಯಕರ್ತ ಹೇಳಬೇಕು, ಆ ಪಕ್ಷದಲ್ಲಿರ್ತಕ್ಕಂಥ ಮತದಾರ ಹೇಳಬೇಕು. ಅವ ಹೇಳಬೇಕು, ಈ ಸರಿ ನಮ್ಮ ಸಂಸದರನ್ನ 4 ಲಕ್ಷ ಅಂತರದಿಂದ ಆರಿಸ್ಕೊಳ್ತೀನಿ ಅಂತ ಅವ್ರು ಹೇಳಬೇಕು. ಇವರಿಗೆ ಅಹಂಕಾರ ಎಷ್ಟು ಬಂದಿದೆ ಅಂದ್ರೆ 4 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತೇನೆ ಅಂತ ಅಂದಿದ್ದಾರೆ. ಅವರು ಮುಂದಿನ ತೀರ್ಮಾನದಲ್ಲಿ ಅಲ್ಲಿ ಅಂದಿದ್ದಾನೆ ಅಂತಕ್ಕಂಥದ್ದು ಒಂದು ಶಬ್ದ ಬಂದಿದೆ, ಅದಕ್ಕಾಗಿ ನಾನು ಸಾರಿ ಕೇಳ್ತೇನೆ. ಒಟ್ಟಾರೆ ನಾವು ವಿಚಾರ ಮಾಡಬೇಕು, ಈ ರೀತಿ ಒಂದು ವ್ಯವಸ್ಥೆ ಈ ನಾಡಿನೊಳಗೆ ನಡೆದು ಬಂದಿದೆ ಅಂತಕ್ಕಂಥದ್ದು ಇದು ಸರಿಯಲ್ಲ ಅನ್ನೋದನ್ನು ಕೂಡ ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛಪಡ್ತಾ, ಒಟ್ಟಾರೆ ಇಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ, ಪ್ರಧಾನಿ ಬಗ್ಗೆ ಎಲ್ಲರಿಗೂ ಪ್ರೇಮ ಇದೆ, ದೇಶದ ಪ್ರಧಾನಿ ಬಗ್ಗೆ ಗೌರವ ಇದೆ, ಪ್ರೇಮ ಇದೆ, ಯಾರು ಮಾತಿಲ್ಲ. ಆಗ ಆ ಪ್ರಧಾನಮಂತ್ರಿಗಳ ಹೆಸರನ್ನ ಹೇಳಿ 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 ಈ ನಾಡಿನೊಳಗೆ ಗುಂಡಾಗಿರಿ ಮಾಡಕ್ಕಾಗಿರುವ ಎಲ್ಲ ಸಮಾಜಗಳ ಮೇಲೆ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಪ್ರಧಾನಮಂತ್ರಿಗಳ ಹೆಸರನ್ನ ಹಾಳು ಮಾಡುವಂತಹ ಇಂಥ ಸಂಸದರನ್ನ ಪ್ರಧಾನಮಂತ್ರಿಗಳು ಹತ್ತಿಕ್ಕಬೇಕು ಅಂತಕ್ಕಂಥ ವಿನಂತಿಯನ್ನ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಭದ್ರ ಸಭೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಈಗ ನಂದಿದ್ದು ಪ್ರಾಸ್ತಾವಿಕ ಭಾಷಣ. ಈ ಪ್ರಾಸ್ತಾವಿಕ ಭಾಷಣದಲ್ಲಿ ತಮ್ಮ ಮಾತುಗಳನ್ನ ಕೇಳಲಿಕ್ಕೆ ನಾನು ಬಂದಿದ್ದೇನೆ. ನಾನು ಹೋರಾಟವನ್ನ ಯಾಕೆ ಮಾಡಲಿಕ್ಕೆ ಹೊಂದಿದ್ದೀನಿ ಅಂತಕ್ಕಂಥ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ. ಇದು ನನ್ನ ಪರವಾಗಿ ನೀವು ಮಾತಾಡಬೇಕು ಅಂತ ನನಗೆ ಅನ್ಕಾದಿಲ್ಲ. ನನ್ನ ನಡೆ ಸರಿ ಇದ್ರೆ ಸರಿಯನ್ನಿ, ತಪ್ಪಿದ್ರೆ ತಪ್ಪನ್ನಿ. ಯಾರು ಕೂಡ ನನ್ನ ಭಯಕ್ಕೊಳಗಾಗಿ, ನನ್ನ ಮುಲಾಜಿಗೊಳಗಾಗಿ ಸತ್ಯವನ್ನು ಮುಚ್ಚಿಟ್ಟು ನನ್ನ ಪರವಾಗಿ ಮಾತಾಡುವ ಪ್ರಯತ್ನವನ್ನು ಕೂಡ ತಾವು ಮಾಡಬಾರದು ಅಂತಕ್ಕಂತಹ ಒಂದು ವಿಚಾರವನ್ನ ತಮ್ಮೆಲ್ಲರಿಗೂ ಕೂಡ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತೀನಿ. ನನಗೆ ಸತ್ಯದ ಅರಿವಾಗಬೇಕಾಗಿ ಹೊರತಾಗಿ ಬೇರೆ ಏನು ಬೇಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ತಮ್ಮೆಲ್ಲರ ವಿಶ್ವಾಸಕ್ಕೆ ನಾನು ತೆಗೆದುಕೊಂಡು ಬಂದು, ನೀವು ಹೆಂಗಿರ್ತೀರಿ ಕೆಲವು ಸಾರಿ ಜನಗಳು ಅಂತಂದ್ರೆ, ಒಂದು ಊರಾಗಿ ಇಂಥವ್ರು ಒಬ್ರು ಇಡೀ ಊರು ಹೇಳ್ತಾರೆ ಮಾಡ್ತಿದ್ರು. ಇಂಥವ್ರು ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆ ಇಡೀ ಊರಿಗೆ ಸಾಕಾಗಿ ಹೋಗಿತ್ತು, ಅವ್ರು ಕಿರಿಕಿರಿ ಸಾಕಾಗಿತ್ತು.
ಒಂದು ಸಾರಿ ಇಡೀ ಊರು ಒಂದಾಗಿತ್ತು. ಇಡೀ ಊರು ಒಂದಾಗಿ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ನಮ್ಮ ಊರಿಗೆ ಇವರು ಕಂಟಕರಾಗಿದ್ದಾರೆ, ಇವ್ರನ್ನ ತೆಗೆದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಇವ್ರನ್ನ ತೆಗೆದ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇಡೀ ಊರು ಒಂದಾಗಿ ಒಂದು ಕಡೆ ಮೀಟಿಂಗ್ ಸೇರಿ ಬಂತು. ಈ ಹೆಂಗ ಭಕ್ತರೆಲ್ಲ ಕೂಡ್ಕೊಂಡಿರ್ತೀವಿ ಹೇಗೆ ಎಲ್ಲರೂ ಸೇರಿಕೊಂಡು ಬಂದಾಗ ಅವ್ರನ್ನ ತೆಗೆದು ಬಿಡೋದು ಅಂತ ಅವ್ರು ತೀರ್ಮಾನ ಮಾಡಿದ್ರಲ್ಲ, ಆ ಕೂಗು ಅವ್ರ ಹೆಂಡತಿ ಕಿವಿ ಬಿತ್ತು. ಆ ಊರು ಅವರು ಹೆಂಡತಿ ಕಿವಿ ಬಿತ್ತು. ಆ ಹೆಣ್ಣು ಗಾಬರಿ ಆಗಿತ್ತು. ನಮ್ಮ ಯಜಮಾನನ್ನು ತೆಗೆದ ಬಿಡ್ತಾರ, ನಮ್ಮ ಯಜಮಾನನ್ನು ತೆಗೆದ ಬಿಡ್ತಾರ, ಹೆಂಗ್ ಮಾಡ್ಬೋದು? ಓಡಿ ಹೋಗಿ ನಿಮ್ಮನ್ನು ತೆಗಿಯಾಕ ತೀರ್ಮಾನ ಮಾಡಿ ಊರು ಅಂತೇಳಿ ಹೇಳ್ಕೊಂಡು, ಇಂಥ ಮಂದಿರ ಬಹಳ ಸರಿ ನೋಡಿದ್ವಿ, ಸುಮ್ಮನೆ ಇರು ನೀನು, ಹೆದರಿಕೋಬೇಡ ಅಂತಂದು. ಇಡೀ ಊರು ಒಂದಾಗಿ ತೆಗಿಯಾಕ ಬಂದಾಗ ಇನ್ನೇನು ಮಾಡ ಅಂತ ಹೇಳಿದ್ರೆ ನಾ ಏನ್ ಮಾಡ್ತೀನಿ ನೋಡು ಅಂತ ಹೇಳಿ ಅವ್ರಂದು ಬಹಳ ಬುದ್ಧಿವಂತು. ಏನು ಅಂದ್ರೆ ಅವರೆಲ್ಲ ಮೈ ಮುಂದೆ ಬಂದು ತೆಗಿಬೇಕು ಅಂತ ಹೇಳಿ ಈ ಮನುಷ್ಯ ಗಾಡಿ ಮೇಲೆ ಹಾಕಿ ವಿನಂತಿ ಮಾಡ್ಕೊಂಡ, ನೀವು ನನ್ನನ್ನು ಏನಾದ್ರೂ ತೆಗೀರಿ, ಆದ್ರೆ ನನ್ನ ಗುರು ಆಗಿರ್ತಕ್ಕಂಥ ತೆಲಿನಲ್ಲಿ ಏನೈತಲ್ಲ ಅದು ಒಂದು ತೆಗಿಬಾರ್ದು ಅಂತ ವಿನಂತಿ ಮಾಡಿಕೊಂಡು ಇವರೊಂದು ಮಜಾ ಇರೋದು ಅದರಾಗಿ ಇದ್ದಂಗೆ ಕಾಣ್ತೈತಿ. ಎಳ್ಕೊಂಡ್ರು ಏನ್ ತೆಗಿಬೇಕಂತ ಬಂದಿದ್ರು ಅದನ್ನ ತೆಗಿಲಿಲ್ಲ. ಅವ್ರು ಯಾವ್ದನ್ನ ತೆಗಿಬಾರ್ದು ಬೇಡಿಕೊಂಡಿದ್ರಲ್ಲ ಅದನ್ನ ತೆಗೆದು ಅದನ್ನ ಹಿಡ್ಕೊಂಡು ಮೆರವಣಿಗೆ ಮಾಡ್ಕೊಂತ ಹೋಗ್ಬಿಟ್ಟು ಸ್ವಲ್ಪ ಬಳಿ ಹೋಗಿ ವಿಚಾರ ಮಾಡ್ರ ಏನ್ ಹೇಳ್ತಿದ್ದೆ ತೆಗಿಯಾಕ ಬಂದಿದ್ದೇನು, ಅವ್ರನ್ನ ತಕೊಂಡು ಹೋಗಿದ್ದೇನು, ಎಲ್ಲಿ ಹೋಗಿ ಒಗಿಬೇಕಾಗಿತ್ತಲ್ಲ ಅದು. ಅವ ಒಳಗೆ ಬಂದು ಹೇಳ ಸಮಾಧಾನ ತರ್ಲಿಕ್ಕೆ ಹೆಂಡತಿ ಹೇಳ್ತಾನ, ಸಮಾಧಾನ ತರ್ಲಿಕ್ಕೆ ಇನ್ನೊಂದು 20 ದಿವಸ ಮುಂದೆ ಮಗಳು ಹೆಂಗೆ ತಂಗ ಆಗ್ತದಲ್ವ ಅಂತ ಆ ಸಂಶಯ ಹೇಳ್ತ. ಆದ್ರೆ ನಮ್ಮ ಹೋರಾಟ ಯಾವುದೋ ಹಿಂಗೆ ಕಲಿಲಿಂದ ತೆಗಿಬೇಕನ್ನುವಂಥದ್ದಲ್ಲ, ಅದು ಗುರಿ ಅಲ್ಲ ನಮ್ದು. ಯಾವುದನ್ನ ತೆಗಿಬೇಕಾಗಿದೆ ಅದಕ್ಕೆ ನಾವು ಕಂಕಣ ಬದ್ಧರಾಗಿ ನಿಲ್ಲೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ನಾನು ಸೂಚನೆಯಾಗಿ ಕೊಟ್ಟು ಸ್ವಲ್ಪ ಸಮಾಧಾನ ಆಗ್ತದೆ. ಈಗ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಭಕ್ತರ ಸಭೆ, ಇದು ಯಾವುದೇ ರಾಜಕೀಯ ಪಕ್ಷದ ಸಭೆ ಅಲ್ಲ. ಬಟ್ ಒಬ್ಬ ರಾಜಕೀಯ ಪಕ್ಷದ ಒಂದು ಇನ್ನೊಂದು ಪಕ್ಷದ ವಿಚಾರ ಇದು ಅಲ್ಲ, ಕೇವಲ ವ್ಯಕ್ತಿ. ನಾನು ಎಲ್ಲೂ ಕೂಡ ಆ ಪಕ್ಷವನ್ನ ಟೀಕೆ ಮಾಡಿಲ್ಲ, ಇನ್ನೊಂದು ಪಕ್ಷವನ್ನ ಹೋಗಲಿಲ್ಲ, ಬೇರೆ ಯಾವ ರಾಜಕಾರಣಿಗಳನ್ನು ಕೂಡ ಇಲ್ಲಿ ನಾನು ಹೇಳಲು ತಪ್ಪಿಲ್ಲ. ಯಾವುದು ನನ್ನ ತೀರ್ಮಾನ ಆಗಿತ್ತೋ ಅದಕ್ಕಾಗಿ ನಾನು ಮಾಡಿದ್ದೆ. ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ಅವ್ರು ನನಗೆ ಒಂದು ಮಾತನ್ನ ಕೇಳಿದ್ರು, ಯಾರು ನಿಮ್ಮ ಲಿಂಗಾಯತ ನಾಯಕರಿದ್ರೆ ನಮಗೆ ಫೋನ್ ಮಾಡಿರಿ ಅನ್ನುವಂತ ಮಾತನ್ನ ಹೇಳಿದ್ರು. ಅವತ್ತಿನಿಂದ ಅವ್ರು ಕೂಡ ನಾನು ಮಾತುಗಳನ್ನ ನಿಲ್ಲಿಸಿದ್ದೇನೆ. ಅಂದ್ರೆ ನಾವು ನಮ್ಮ ನಾಯಕರು ಅಂತ ಫೋನ್ ಮಾಡಿದ್ದೇವೆ ಹೊರತಾಗಿ ನಮ್ಮ ಜಾತಿಯ ನಾಯಕರು ಅಂತ ನಾವು ಕಲ್ಪನಾ ಮಾಡಿರಲಿಲ್ಲ. ಇಂತಹ ನೂರಾರು ಸಾವಿರಾರು ನೋವುಗಳು ನನ್ನ ಒಳಗಿದ್ದಾವೆ. ಆ ಕಾರಣಕ್ಕಾಗಿ ಹೋರಾಟಕ್ಕೆ ನಿಂತಿದ್ದೇನೆ. ಒಟ್ಟಾರೆ ನಾನು ಸ್ಪಷ್ಟವಾಗಿ ಹೇಳೋದು ಅಂತಂದ್ರೆ ಬಹಳ ಮಂದಿ ತಿಳ್ಕೊಂಡಾರ, ಬಹಳ ಮಂದಿ ಬೇರೆ ಬೇರೆ ತಿಳ್ಕೊಂಡಾರ. ನನಗೆ ಯಾವ ಆಸೆ ಆಮಿಷಗಳೂ ಇಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಇಂತಹ ಒಂದು ಅಹಂಕಾರದ ತುತ್ತ ತುದಿಯಲ್ಲಿ ಮೇಲಿರ್ತಕ್ಕಂಥವ್ರು ಆ ರಾಜಕೀಯ ನಾಯಕರಾಗಿ ಉಳಿಬಾರದು. ಜನಸೇವಕರಾಗಿರ್ತಕ್ಕಂತಹ ಜನರಿಗೆ ಹತ್ತಿರವಾಗಿ ಸಿಗುವಂತಹ ಸದಾಕಾಲ ಜನರ ಕಣ್ಣೀರನ್ನು ಒರೆಸಿ ಸಾಂತ್ವನ ಹೇಳುವ ನಾಯಕರು ಧಾರವಾಡ ಮತಕ್ಷೇತ್ರಕ್ಕೆ ಬೇಕಾಗಿದ್ದಾರೆ. ಅಂತಹ ಆಯ್ಕೆ ನಿರೂಪಿಸಿರುವಂತಹ ಒಂದು ಮಾತನ್ನು ಹೇಳಿ, ಈಗ ಅವರ ವಿಚಾರವಾಗಿ ನೀವೇನಾದರೂ ಹೇಳುವುದಿದ್ರೆ, ನಮಗೇನಾದರೂ ಬುದ್ಧಿವಾದ ಹೇಳೋದಿದ್ರೆ ಹೇಳ್ರಿ. ಭಕ್ತರ ಸಭೆ ಆಗಿರೋದ್ರಿಂದ ಯಾರ ಘನತೆ ಗೌರವಕ್ಕೆ ಧಕ್ಕೆ ಬರಬಾರದು, ಅಶ್ಲೀಲ ಪದಗಳ ಬಳಕೆ ಆಗಬಾರದು. ನಿಮ್ಮ ಘನತೆ ಗೌರವಗಳಲ್ಲಿ ನೀವು ವ್ಯವಹರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ಈ ಭಕ್ತರ ಸಭೆಯಲ್ಲಿ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಕೊಡ್ತೇನೆ. ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಭಕ್ತರ ಪರವಾಗಿ ಇಲ್ಲಿವರೆಗೆ ನಡೆದಂತ ಈ ಸಭೆಯಲ್ಲಿ ಎಲ್ಲ ಭಕ್ತರು ತೆಗೆದುಕೊಂಡ ನಿರ್ಧಾರ ಏನೆಂದರೆ, ಸ್ವಾಮಿ
ಸ್ವಾಮೀಜಿಗಳು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅದರ ಮುಂದಿನ ನಿರ್ಧಾರವನ್ನು ಸ್ವಾಮೀಜಿಗಳ ನಿರ್ಣಯಕ್ಕೆ ಬಿಟ್ಟಿದ್ದೇವೆ. ಅವರು ಎಲ್ಲ ಭಕ್ತರ ಭಾವನೆಗೆ ಸೂಕ್ತ ಉತ್ತರ ನೀಡುತ್ತಾರೆಂದು ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಅದಕ್ಕಾಗಿ ಎಲ್ಲರ ಭಕ್ತರ ಅಭಿಪ್ರಾಯ ಏನಿದೆ, ಅವರ ಆಶೆ ಏನಿದೆ, ಅದಕ್ಕೆ ಸ್ಪಂದಿಸುತ್ತಾರೆ ಎಂದು ಸ್ಪಂದಿಸಬೇಕೆಂದು ಅವರಲ್ಲಿ ಬೇಡಿಕೊಳ್ಳುತ್ತೇವೆ. ಇದೇ ಇವತ್ತಿನ ಈ ಸಭೆಯ ನಿರ್ಣಯ. ಅದರ ಜೊತೆಗೆ ಒಂದು ಸಮಿತಿಯನ್ನು ಮಾಡಿರ್ತೇವೆ, ಧಾರವಾಡ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ. ಅದು ಸ್ವಾಮೀಜಿಗಳ ನೇತೃತ್ವದೊಳಗೆ ಸಮ್ಮುಖದೊಳಗೆ ಇವತ್ತು ಅದು ರಚನೆ ಆಗ್ತದೆ. ಆಮೇಲೆ ತಮ್ಮನ್ನು ಸ್ಪಂದಿಸುತ್ತೇವೆ. ಧನ್ಯವಾದಗಳು ತಮಗೆ. ಧಾರವಾಡ ಮತಕ್ಷೇತ್ರದ ಲೋಕಸಭಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಧಾರವಾಡ. ಸಭೆಯ ತೆಗೆದುಕೊಂಡ ನಿರ್ಧಾರ ಏನೆಂದರೆ ಸ್ವಾಮೀಜಿಗಳು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕೆಂದು ಎಲ್ಲ ಭಕ್ತರು ಒತ್ತಾಯಿಸಿದ್ದಾರೆ. ಎಲ್ಲರೂ ಅಭಿಪ್ರಾಯಪಟ್ಟಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಭಾವನೆಗಳನ್ನು ಹೇಳಿಕೊಂಡಿದ್ದಾರೆ. ಅದರ ಮುಂದಿನ ನಿರ್ಣಯವನ್ನು ಸ್ವಾಮೀಜಿಗಳ ನಿರ್ಧಾರಕ್ಕೆ ಬಿಟ್ಟಿದ್ದೇವೆ. ಅವರು ಭಕ್ತರ ಭಾವನೆಗಳಿಗೆ ಸೂಕ್ತ ಉತ್ತರ ತೆಗೆದುಕೊಳ್ಳಬೇಕೆಂದು ಎಲ್ಲ ಭಕ್ತರ ಪರವಾಗಿ ನಾನು ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಸಮಿತಿ ಕೆಲಸ ಸಮಿತಿ ಇವತ್ತು ಅದನ್ನ ಹಾಕಿದ್ದೇವೆ. ಅದರ ರೂಪರೇಷೆಗಳನ್ನ ನಾವು ಸಿದ್ಧಪಡಿಸ್ತೇವೆ. ಆ ರೂಪರೇಷೆಗೆ ಸಮಿತಿಯ ಕರ್ತವ್ಯ ಕೆಲಸ ನಾವು ಸಂಪೂರ್ಣವಾಗಿ ನಿಮಗೆ ಪ್ರತಿಯೊಂದು ಕೂಡ ನಾವು ಅದನ್ನ ತಮಗೆ ಕೊಡ್ತೀವಿ. ಸರ್, ಎಷ್ಟು ನಿರ್ಣಯಗಳು ತಗೊಂಡ್ರಿ ಸಭೆಯಲ್ಲಿ? ಎಷ್ಟು ನಿರ್ಣಯ? ಈಗ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿ ಮತ್ತು ಹಿತರಕ್ಷಣಾ ಸಮಿತಿ ಇದೆ. ಆ ಹಿತರಕ್ಷಣಾ ಸಮಿತಿಯಲ್ಲಿ ಎಲ್ಲ ಭಕ್ತರು ಎಲ್ಲ ದಿನಾಂಕರು ಇರ್ತಾರೆ. ಇದರ ರೂಪರೇಷೆಗಳನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಂಡು ನಿಮಗೆ ಕೊಡ್ತೇವೆ. ಈಗ ಇವತ್ತು ನಿಮ್ಮ ಸಮ್ಮುಖದಲ್ಲಿ ನಾವು ತಿಳಿಸಿದಂತ ಸಮ್ಮುಖದಲ್ಲಿ ಈಗಾಗಲೇ ನಾವು ಗುಣವಾದ ಭಕ್ತರು ತಮ್ಮ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಭಕ್ತರು ಸಂಪೂರ್ಣವಾಗಿ ಸ್ವಾಮೀಜಿಯವರು ತೆಗೆದುಕೊಳ್ಳತಕ್ಕಂಥ ನಿರ್ಣಯಕ್ಕೆ ನಾವೆಲ್ಲ ಬದ್ಧತೆಯವರನ್ನ ಚಪ್ಪಾಳೆ ಮೂಲಕ ಕೈ ಎತ್ತುವ ಮೂಲಕ ತಮ್ಮ ಅಭಿಪ್ರಾಯವನ್ನು ಹೇಳಿ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸ್ವಾಮೀಜಿಗಳಿಗೆ ತಮ್ಮ ಉತ್ತರವನ್ನು ಕೊಡಬೇಕು. ತಾವು ತಮ್ಮ ನಿರ್ಣಯಗಳನ್ನು ಕೂಡ ನಾವು ಈ ಒಂದು ವೇದಿಕೆ ಮೂಲಕ ಆಗ್ರಹಿಸಿದ್ದೇವೆ. ಸ್ವಾಮೀಜಿಯವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ, ನಿರ್ಣಯವನ್ನು ತೆಗೆದುಕೊಳ್ತಾರೆ. ನಾವು ಸಮಿತಿಯನ್ನು ಕೂಡ ನಾವು ಮುಂದೆ ಸರ್, ಎಷ್ಟು ನಿರ್ಣಯಗಳು ತಗೊಂಡ್ರಿ? ಒಟ್ಟು ನಿರ್ಣಯ ಒಂದೇ ಒಂದು ಭಕ್ತರ ನಿರ್ಣಯ ಆಗಿದ್ದು ಒಂದೇ ಒಂದು. ಒಪ್ಪೋದ್ರಿಂದ ನಾವೆಲ್ಲ ನಿಮಗೆ ಗಣ್ಯನಿದ್ದೇವೆ. ನೀವು ಚುನಾವಣೆ ಸ್ಪರ್ಧೆ ಮಾಡಬೇಕು. ನಾವು ನಿಮ್ಮ ಬೆಂಬಲಪೂರ್ವಕವಾಗಿ ನಾವು ಪ್ರತಿಯೊಂದು ದಿನ ನಾವು ನಿಮ್ಮ ಜೊತೆಗೆ ಇರ್ತೇವೆ. ಎಲ್ಲ ಭಕ್ತರಿಗೆ ಒಂದೇ ನಿರ್ಣಯ. ಅದನ್ನ ನಾವು ಸ್ವಾಮೀಜಿಗೆ ಬಿಟ್ಟಿದ್ದೇವೆ. ಸ್ವಾಮೀಜಿ ಕೂಡ ಅದರ ಬಗ್ಗೆ ಒಂದು ತೀರ್ಮಾನವನ್ನು ಎಲ್ಲ ರೈತರ ಮತ್ತು ರೈತ ಮುಖಂಡರ ರೈತ ಮಹಿಳಾ ಮುಖಂಡರ ನಿರ್ಣಯವಂತೆ ಸ್ವಾಮೀಜಿಗಳು ಈ 2024ಕ್ಕೆ ಲೋಕಸಭಾ ಅಭ್ಯರ್ಥಿಯಾಗಿ ಕರೆದಿರಬೇಕು. ಪ್ರತಿಯೊಬ್ಬ ರೈತ ಮತ್ತು ರೈತ ಮಹಿಳೆಯರು ಕೂಡ ನಾವರಿಗೆ ನಮ್ಮ ಹಿರಿಯರು ಅಂದ್ರೆ ನಾವೇನು ಕಷ್ಟಪಟ್ಟು ದುಡಿದ್ವಿ ಆ ದುಡಿಮೆಯಲ್ಲಿ ನಮ್ಮದೇ ಆದಂತ ಹಣವನ್ನು ಸ್ವಾಮೀಜಿಯ ಪಾದಗಳಿಗೆ ಅರ್ಪಿಸುತ್ತಾ ಈ ಒಂದು ಕೆಟ್ಟ ನೀತಿಯನ್ನ ಈ ರಾಜಕೀಯ ಪಕ್ಷಗಳು ಏನು ನಮ್ಮನ್ನು ಒಳಗಾಟಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ರೈತರನ್ನ ಸಂಪೂರ್ಣ ಕಡೆಗಣಿಸಿದ್ದಾರೆ. ನಮ್ಮ ರೈತರಿಗಾಗಿ
ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಈ ಒಂದು ರೈತರ ಮತ್ತು ರೈತ ಮುಖಂಡರ ರೈತ ಮಹಿಳಾ ಮುಖಂಡರ ನಿರ್ಧಾರ ಆಗಿದೆ. ನನ್ನ ಹೆಸರು ವಾಸುದೇವ ರೆಡ್ಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು. ಜಿಲ್ಲೆಯ ಎಲ್ಲ ನಮ್ಮ ಪದಾಧಿಕಾರಿಗಳ ನಿರ್ಣಯ ಕೂಡ ಸ್ವಾಮೀಜಿಯವರು ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು, ನಾವು ಸಂಪೂರ್ಣ ಬೆಂಬಲ ನೀಡುತ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೇವೆ. ಈಗ ರಾಷ್ಟ್ರೀಯ ಪಕ್ಷದಲ್ಲಿ ನಿಲ್ಲಬೇಕು, ಪಕ್ಷೇತರ ನಿಲ್ಲಬೇಕು, ಏನು ಸರ್? ರಾಜಕೀಯವಾಗಿ ನಿಲ್ಲಂಗಿಲ್ಲ, ಪಕ್ಷೇತರಾಗಿ ಒಂದು ರಾಷ್ಟ್ರೀಯ ಪಕ್ಷಗಳು ತಮ್ಮಿಸ್ಕೊಂಡು ಇದು ಮಾಡಿ ಅಪ್ರೋಚ್ ಆದರೆ ನಿರ್ಧಾರ ನಮ್ಮದ ಸ್ವಾಮೀಜಿಗಳು ಹೇಳಿದ್ದು ಪಕ್ಷೇತರವಾಗಿ ನಿರ್ಣಯ ತಗೊಂಡಿವಿ. ನಾವು ರೈತರು ಮತ್ತು ಎಲ್ಲ ಸೇರಿರ್ತಕ್ಕಂಥ ರೈತರು ಭಕ್ತರು ಎಲ್ಲರೂ ಸೇರಿ ನಿರ್ಣಯ ಒಂದೇ, ಪಕ್ಷೇತರರಾಗಿಲ್ಲ. ಈಗ ಓಕೆ ಏನಂತಂದ್ರೆ ಒಂದು ಜಾತ್ಯತೀತ ಜಾತ್ಯತೀತ ಓಕೆ, ಒಂದ್ ವೇಳೆ ಸ್ವಾಮಿಗಳು ಸ್ಪರ್ಧೆ ಮಾಡದೆ ಹೋದ್ರೆ ಭಕ್ತರ ನಿಲುವು ಏನಿರುತ್ತೆ, ಸ್ವಾಮಿಗಳು ನಿಲುವು ಅದು ಮುಂದೆ ಸ್ವಾಮಿಗಳ ಜೀವನಂತರ ಸ್ವಾಮೀಜಿಯ ಅಲ್ಲ ಅವ್ರಿಗೆ ಬೆಂಗಳೂರೊಳಗೆ ಪ್ರೆಸ್ ಮೀಟ್ ಮಾಡಿ ತಿಳಿಸ್ತೇನೆ ಅಂತ ನಿರ್ಧಾರ ಶೀಘ್ರದಲ್ಲೇ ತಿಳಿಸ್ತೇನೆ ಅಂತಾರ. ಶೀಘ್ರದಲ್ಲೇ ನಾವು ಅಲ್ಲ ಎಷ್ಟು ದಿನ ಗುರುಗಳಿಗೆ ಹೇಳಿದ್ದು ಎಷ್ಟು ದಿನದೊಳಗೆ ಹೇಳಿದ್ರಣ ಸೂಕ್ತ ದಿನದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿ ಹೇಳಿದರೆ, ಅದರ ಪ್ರಕಾರ ಸೂಕ್ತ ದಿನದಲ್ಲಿ ಸೂಕ್ತ ವೇಳೆಯಲ್ಲಿ ಸೂಕ್ತವಾದ ಜಾಗದಲ್ಲಿ ಈ ಕರ್ನಾಟಕದ ರಾಜಧಾನಿಯಲ್ಲಿ ಗುರುಗಳು ಆ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಒಂದು ಮತದಾರರಿಗೆ ಆ ನಿಲುವನ್ನು ಸ್ಪಷ್ಟಪಡಿಸ್ತಾರೆ. ಅವರು ನಿಂದೇ ನಿಲ್ತಾರಂತ ಎಲ್ಲ ಭಕ್ತರ ಅಭಿಲಾಷ ಆಗಿದೆ. ಯಾವುದೇ ಒಂದು ಗೊಂದಲವೇ ಬೇಡ. ಸೂಕ್ತ ವೇಳೆಯಲ್ಲಿ ಗುರುಗಳು ಆ ವಿಷಯವನ್ನ ಮಾಧ್ಯಮಕ್ಕೆ ನಾಮಿನೇಷನ್ ಮಾಡಲು ಕಾಲಾವಕಾಶ ಅಷ್ಟೊಳಗಡೆ ಬೇಗನೆ ತಿಳಿಸಬೇಕು. ಉಮೇದುವಾರರಾಗಿ ಪಕ್ಷೇತರರಾಗಿ ನಿಲ್ತಾರೆ ಅನ್ನೋ ಒಂದು ಸಂಪೂರ್ಣ ಭರವಸೆ ನಮ್ಮಲ್ಲಿದೆ ಅಂತ ನಾನು ಅವರ ಪಾದಾರಗಳಿಗೆ ನಮಸ್ಕಾರ ಮಾಡಿ ಅವರ ಅಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಸ್ವಾಮಿಗಳನ್ನ ಅವಲೋಕಿಸಿ ತಮ್ಮ ನಿರ್ಧಾರವನ್ನು ಬೇಗ ಭಕ್ತಾದಿಗಳಿಗೆ ಹೇಳಿ ರಾಘವೇಂದ್ರರನ್ನ ಉದ್ಧಾರ ಮಾಡುವಂತೆ ಕೇಳಿಕೊಳ್ಳುತ್ತೇನೆ. ರಾಘವೇಂದ್ರ ಸ್ವಾಮಿಗಳು ಧಾರವಾಡ.